ಏನಾಗುತ್ತೆ ನೋಡಿ, ಇದನ್ನು ಪುಷ್ ಆ್ಯಂಡ್ ಪುಲ್ ಅಂತ ಕರೀತಾರೆ. ಸೊ ಕೆಲವ್ರು ಏನು ಮಾಡ್ತಾರೆ, ಡೋರ್ ಹಿಂಗೆ ಓಪನ್ ಮಾಡಿ ಬಿಟ್ಬಿಟ್ರೆ ಓಡಾಡುವಾಗ ಕಂಜೆಸ್ಟ್ ಆಗುತ್ತೆ ಮ್ಯಾಮ್. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ನನಗೆ ಹೋಗುವಾಗ ಬಡಿಯುತ್ತೆ. ಸೊ ಈಗ ಏನಾಗಬೇಕು, ಇದು ಒಳಗಡೆ ಹೋದರೆ ಸ್ಪೇಸ್ ಉಳಿಯುತ್ತೆ ಅಂತ. ಸೊ ಹಿಂಗೆ ಸೀದಾ ಒಳಗಡೆ ಹೋಗ್ಬಿಡುತ್ತೆ. ಸೊ ಕೆಳಗಡೆ ಸ್ಟೋರೇಜಿಗೆ ಕೊಟ್ಟಿದ್ದೀನಿ. ಸೊ ಏನು ಮ್ಯಾಮ್, ಇದು ಬಂದು ರೋಲಿಂಗ್ ಶಟರು. ಚೆನ್ನಾಗಿದೆ ಸರ್ ಇದೊಂಥರ. ಸೊ ಬ್ಲ್ಯಾಕ್ ಕಲರ್ ರೋಲಿಂಗ್ ಶಟರು. ಈ ಥರ ವಾಚಸ್ಸು. ಇದು ಎಷ್ಟು ಎಲ್ಲ ಬಜೆಟ್ ಫ್ರೆಂಡ್ಲಿ ಗೊತ್ತಾ. ಕಸ್ಟಮರ್ಸ್ಗಳು ಏನಾದರೂ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಹಾಕ್ಸ್ಕೊಳ್ಳಲ್ಲ ಸರ್. ನಮಗೆ ಇರೋ ಬಜೆಟಲ್ಲಿ ಈ ಥರ ಎಲ್ಲ ಮಾಡಿಸ್ಬೋದು. ಅದಕ್ಕೋಸ್ಕರನೇ ಮ್ಯಾಮ್ ಇದನ್ನೆಲ್ಲ ಮಾಡಿರೋ ಅಂಥದ್ದು. ಇನ್ನೂ ಒಂದು ಮನೆ ಮ್ಯಾಮ್, ತುಂಬ ನಿಮ್ಮ ಭಾಗದಲ್ಲೇ ಅವ್ರನ್ನ ಖಂಡಿತ ನೆನಪಿಸ್ಕೊಳ್ಬೇಕು. ತುಂಬ ಒಳ್ಳೆ ವ್ಯಕ್ತಿ. ಸೊ ಮೈಸೂರು ಭಾಗದವ್ರೆ. ಸೊ ಹೇಳಿದ್ರೆ ಅವರು ಖುಷಿ ಪಡ್ತಾರೆ ಅನ್ಕೋತೀನಿ. ಪಾಪ ಅವ್ರು ಇವತ್ತಿಲ್ಲ ಜೀವಂತವಾಗಿ. XMLA ಜಯಣ್ಣ ಸರ್, ಕೊಳ್ಳೇಗಾಲ XMLA. ಸೊ ಜಯಣ್ಣ ಸರ್ ಮನೆಯೂ ನಾನೇ ಮಾಡಿದ್ದು ಇಂಟೀರಿಯರ್ ಕೆಲಸ. ಎಷ್ಟು ಡೌನ್ ಟು ಅರ್ತ್ ಮನುಷ್ಯ ಅಂತ ಹೇಳಿದ್ರೆ, ನಮ್ದು ಅದು ಸಣ್ಣ ಆಫೀಸ್ ಇತ್ತು, ಅಲ್ಲಿಗೆ ಬಂದು ಖುದ್ದಾಗಿ ನನ್ನನ್ನು ಭೇಟಿ ಮಾಡಿ ಫೈನಲೈಸ್ ಮಾಡಿ ಹೋಗಿದ್ರು. ಕೊಳ್ಳೇಗಾಲದಲ್ಲೇ ಇತ್ತು ಮನೆ. ಫುಲ್ ಇಂಟೀರಿಯರ್ಸ್ ನಾನೇ ಮಾಡಿರೋದು. ಈ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಡಿಸೈನ್ ಮಾಡಿರೋದೇ ಮ್ಯಾಮ್, ಎಲ್ಲ ಕಸ್ಟಮರ್ಸ್ಗಳು ಬಂದು ಆರಾಮಾಗಿ ಲೈವ್ ಆಗಿ ನೋಡಿ, ಮುಟ್ಟಿ, ಟಚ್ ಆ್ಯಂಡ್ ಫೀಲ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಪಡಲಿ ಅಂತಲೇ ನಾನು ಮಾಡಿರೋ ಅಂಥದ್ದು. ಯಾಕೆ ಅಂತ ಹೇಳಿದರೆ, ಕೆಲವ್ರಿಗೆ ಒಂದಷ್ಟು ಡೌಟ್ಸ್ ಇರುತ್ತೆ. ಏನು ಅಂತ ಹೇಳಿದರೆ, ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಹೆಂಗೆ ಬರುತ್ತೆ, ಏನು ಫಿನಿಶಿಂಗ್ ಹೆಂಗಿರುತ್ತೆ. ಸೊ ಸುಮ್ಮನೆ ವೀಡಿಯೋದಲ್ಲಿ ನೋಡ್ಬಿಟ್ಟು ನಾವು ಅವ್ರಿಗೆ ಹೆಂಗೆ ಕೆಲಸ ಕೊಡಬೇಕು ಅಂತ ಎಲ್ಲ ಕೇಳೋವಂಥವ್ರು ಇರ್ತಾರೆ. ಮ್ಯಾಮ್ ಸ್ಟಾರ್ಟಿಂಗ್ ಫ್ರಮ್ ಸ್ಟಡಿ ಯೂನಿಟ್ ನಾನು ಹೇಳ್ತೀನಿ. ಓಕೆ ಸರ್. ಮ್ಯಾಮ್ ಒಂದು ಸಿಂಪಲ್ ಸ್ಟಡಿ ಯೂನಿಟ್ ಮಾಡಿದ್ದೀನಿ. ಎಲ್ಲರೂ ಮನೆಗಳಿಗೂ ಒಂದು ಮಕ್ಕಳು ಅಂತ ಹೇಳಿದ್ಮೇಲೆ ಈ ಥರದೊಂದು ಯೂನಿಟ್ ಬೇಕಾಗೇ ಇರುತ್ತೆ. ಇಲ್ಲೊಂದು ಕೀಬೋರ್ಡ್ ಡ್ರಾವರ್ ಮಾಡಿದ್ದೀನಿ, ಇಲ್ಲೊಂದು ಡ್ರಾವರ್ನ ಪ್ರೊವೈಡ್ ಮಾಡಿದ್ದೀನಿ, ಕೆಳಗಡೆ ಒಂದು ಡೋರ್ ಇದೆ. ಸೊ ಇಲ್ಲಿ ಬುಕ್ ಶೆಲ್ಫ್ ಕೊಟ್ಟಿದ್ದೀನಿ ಮ್ಯಾಮ್. ಒಂದು ಶೆಲ್ಫ್ ಬರುತ್ತೆ, ಮೇಲೆ ಕೆಳಗೆ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಇಲ್ಲಿ ಓಪನ್ ಇದೆ. ಸೊ ಈ ಥರ. ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್ ಇದು? ಮ್ಯಾಮ್ ಇದಕ್ಕೆ ಸ್ಟಾರ್ಟಿಂಗ್ ಪ್ರೈಸೇನೆ 800 ರೂಪಾಯಿಂದ ಇದೆ ಮ್ಯಾಮ್. ನಮ್ಮಲ್ಲಿ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸಲ್ಲಿ ನಾನು ಮಾಡ್ಕೊಂಡಿರೋದು 3 ಥರ ವರ್ಕು. ಕಸ್ಟಮರ್ಗೆ ಕನ್ಫ್ಯೂಷನ್ ಆಗಬಾರ್ದು. ಇದೇನಪ್ಪ ಇವರು ಒಂದು 25 ಥರ ವರ್ಕ್ ಇಟ್ಟಿದ್ದಾರೆ, ಯಾವ ಥರ ವರ್ಕ್ ಮಾಡ್ತಿದ್ದಾರೋ, ಬಜೆಟ್ ಏನಾಗ್ತಿದೆಯೋ ಅನ್ನೋ ಕ್ಲಾರಿಟಿ ಇರಬೇಕು ಅಂಥೇಳಿ 3 ಥರ ವರ್ಕ್ ಡಿಸೈನ್ ಮಾಡಿದ್ದೀನಿ. ಗೋಲ್ಡ್, ಪ್ಲಾಟಿನಮ್, ಡೈಮಂಡ್ ಅಂತ. ಓಕೆ ಸರ್. ಮ್ಯಾಮ್ ಇಲ್ಲಿರೋದು ಗೋಲ್ಡು. ಮ್ಯಾಮ್ ಇಲ್ಲಿ ಸಿಂಗಲ್ ಸೈಡ್ ಶೀಟ್ ಇರುತ್ತೆ, ಒಳಗಡೆ ಸಿಂಗಲ್ ಸೈಡ್ ಶೀಟ್ ಇರುತ್ತೆ, ಈ ಕಡೆ ಇರಲ್ಲ. ಫ್ರಂಟಲ್ಲಿ ಶೀಟ್ ಇದೆ, ಹಿಂದೆಗಡೆ ಶೀಟ್ ಇಲ್ಲ. ಕೆಲವು ಬಜೆಟ್ ಫ್ರೆಂಡ್ಲಿ ಆಗುತ್ತೆ ಇದು. ಎಸ್ ಹೌದು, ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಮ್ಯಾಮ್. ಯಾವುದೇ ಥರ ಈ ಥರ ಬಾರ್ಡರ್ ವರ್ಕ್ಸ್ಗಳಿಗೆಲ್ಲ ಯಾವುದೇ ಥರ ಸಪ್ರೇಟ್ ಚಾರ್ಜಸ್ ಇಲ್ಲ ಮ್ಯಾಮ್. ಇನ್ನೊಂದು ಏನಂತ ಹೇಳಿದ್ರೆ, ಪ್ಲಾಟಿನಮ್ ವರ್ಕು. ವಾಟ್ ಈಸ್ ಪ್ಲಾಟಿನಮ್ ಅಂದರೆ, ಡೋರಿಗೆ ಡಬಲ್ ಸೈಡ್ ಶೀಟ್ ವರ್ಕ್ ಇರುತ್ತೆ. ಓಕೆ ಸರ್. ಡೋರ್ಸ್ಗೆ ಇಲ್ಲಿ ನೋಡ್ಬೋದು ಮ್ಯಾಮ್, ಶೆಲ್ಫ್ಗೆ ಸಿಂಗಲ್ ಸೈಡ್ ಶೀಟ್ ಇದೆ. ಕಸ್ಟಮರ್ ಏನು ಮಾಡ್ತಾರೆ, ನನಗೆ ಇಲ್ಲಿಗೂ ಕೂಡ ಡಬಲ್ ಸೈಡ್ ಶೀಟ್ ಬೇಕು ಅಂತ ಕೇಳಿದಾಗ ಅವಾಗ ಅದು ಡೈಮಂಡ್ ಆಗುತ್ತೆ ಮ್ಯಾಮ್. ಈಗ ನಾವು ಒಂದು ಕಾರ್ ಶೋರೂಮ್ಗೆ ಹೋದಾಗ ಬೇಸಿಕ್ ವರ್ಷನ್ನು, ಮಿಡ್ ವರ್ಷನ್ನು, ಟಾಪ್ ವರ್ಷನ್ ಅಂತ ಏನು ನೋಡ್ತೀವಿ, ಅದೇ ಥರನೇ ಡಿಸೈನ್ ಮಾಡಿದ್ದೀನಿ. ಇದು ಗೋಲ್ಡು, ಪ್ಲಾಟಿನಮ್ಮು, ಡೈಮಂಡ್, ಈ ಥರ ಡಿವೈಡ್ ಮಾಡಿದ್ದೀನಿ ಮ್ಯಾಮ್. ನೋಡ್ಬೋದು ಸಾಫ್ಟ್ ಕ್ಲೋಸರ್ಸ್. ಈ ಡೋರು ಅಂತಲೇ ಅಲ್ಲ ಮ್ಯಾಮ್, ಈ ಡೋರ್ನ ನೀವು ಕ್ಲೋಸ್ ಮಾಡಿದ್ರು ಸಾಫ್ಟಾಗೆ ಕ್ಲೋಸ್ ಆಗುತ್ತೆ. ಒಂದು ಸಲ ಗನ್ನಲ್ಲಿ ಹೊಡೆದ್ರೆ ಮ್ಯಾಮ್ ಲೈಫ್ ಟೈಮ್ ಅಲ್ಲಾಡಲ್ಲ. ಎಸ್, ಈ ರಿವಿಟ್ಸ್ ಹಾಕೋದ್ರಿಂದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ. ಮತ್ತದನ್ನು ನಾವೇನಾದ್ರು ರೀಓಪನ್ ಮಾಡಬೇಕು ಅಂತ ಹೇಳಿದ್ರೆ ಡ್ರಿಲ್ಲಿಂಗ್ ಮಿಷಿನ್ ಹಾಕಿ ಡ್ರಿಲ್ ಮಾಡಿನೇ ತೆಗಿಬೇಕಾಗತ್ತೆ. ಸೊ ಆ ಥರದ್ದೊಂದು. ಮತ್ತು ನಮ್ಮಲ್ಲಿ ಏನಂತ ಅಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ಥರ ಡಿಸೈನ್ ಚಾರ್ಜಸ್ ಆಗಿರ್ಬೋದು, ಇಡನ್ ಚಾರ್ಜಸ್ ಆಗಿರ್ಬೋದು, ಕೆಲಸ ಒಪ್ಕೊಂಡಾಗ ಆಮೇಲೆ ಬೇರೆ ಬೇರೆ ಥರ ಚಾರ್ಜಸ್ ಮಾತಾಡೋದು ಯಾವುದೇ ಥರ ಇಲ್ಲ. ಸೊ ಅದಾದಮೇಲೆ ಮ್ಯಾಮ್ ಇದು ಪ್ರೈಸ್ ಹೇಳಿಲ್ಲ ಸರ್ ಮ್ಯಾಮ್. ಇದೇನಂದರೆ, ಸ್ಟಾರ್ಟಿಂಗ್ ಪ್ರೈಸ್ ಬಂದು 800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಸಜ್ಜಾ ಕವರಿಂಗ್ ಎಲ್ಲ 800 ರೂಪಾಯಿ ಇದೆ. ವಾರ್ಡ್ರೂಬ್ಸ್ ಎಲ್ಲ 1000 ರುಪೀಸ್ ಇದೆ. ಕಿಚನ್ ಎಲ್ಲ ಬಂದ್ಬಿಟ್ಟು 900 ಇದೆ. ಸೊ ಈಗ ಏನಾದರೂ ನೀವು ಡಬಲ್ ಸೈಡ್ ಶೀಟಿಗೆ ಅಪ್ಗ್ರೇಡ್ ಆಗ್ತಾ ಹೋಗ್ತೀರಾ ಅಂತ ಹೇಳಿದ್ರೆ, ಪರ್ ಸ್ಕ್ವೇರ್ ಫೀಟು 100 ರೂಪೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಸರಿ ಪ್ಲಾಟಿನಮ್ ಹೇಳಿದ್ರಿ ಮ್ಯಾಮ್. ಈಗ 1000, ಇದು 1100. ಓಕೆ ಸರ್. ಈಗ ಏನಾಯ್ತು, ಡೈಮಂಡ್ಗೆ ಹೋಗ್ತಾ ಇದ್ದೀರಾ, 1100 ಇದ್ದಿದ್ದು 1200 ಆಗುತ್ತೆ. ಓಕೆ ಸರ್. ಈ ಸ್ಲೈಡಿಂಗ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಬೀಳ್ಬೋದಲ್ವಾ? ಕಾಸ್ಟ್ಲಿ ಆಗುತ್ತೆ ಮ್ಯಾಮ್. 1300 ಇದೆ ಪರ್ ಸ್ಕ್ವೇರ್ ಫೀಟು. ಸೊ ನಮ್ಮಲ್ಲಿ ಏನು ಮಾಡ್ಬಿಡ್ತೀವಿ ಗೊತ್ತಾ ಮ್ಯಾಮ್, ಕಂಪ್ಲೀಟ್ ಇನ್ಬಿಲ್ಟ್ ಡಬಲ್ ಸೈಡ್ ಶೀಟ್ ಕೊಟ್ಬಿಡ್ತೀವಿ ಡೋರ್ಸ್ಗೆ. ಸೊ ಅದಕ್ಕೋಸ್ಕರ 1300 ಆಗುತ್ತೆ. ಸೊ ಈ ಟ್ರ್ಯಾಕ್ಸು ಎಲ್ಲ ಬಂದ್ಬಿಟ್ಟು ಮ್ಯಾಮ್ ಬ್ರ್ಯಾಂಡೆಡ್ ಟ್ರ್ಯಾಕ್ಸ್ಗಳು ಹಾಕುವಂಥದ್ದು. ಚೆನ್ನಾಗಿದೆ ಆ್ಯಕ್ಚುಲಿ. ಎಸ್, ನಾವು HD ಕೋಟೆ ಮನೆಯಲ್ಲ ಒಂದು ಟ್ರ್ಯಾಕ್ಸ್ ಹಾಕ್ಸಿದ್ದೀವಿ, ಅದೊಂಥರ ಮ್ಯಾಮ್. ಅಂದರೆ ನೀವು ನೋಡಿದ್ರೆ ಈ ಟ್ರ್ಯಾಕು ಇದರಿಂದ ಮೇಲ್ ಬಂದಿಲ್ಲ, ಉಬ್ಬಿದೆ ಅಂತ ಅನ್ಸಲ್ಲ. ಇದನ್ನ ಸ್ಲಿಮ್ ಟ್ರ್ಯಾಕ್ ಅಂತ ಕರಿತೀವಿ.
ಅದು ಸ್ವಲ್ಪ ಮೇಲ್ ಬಂದು ಡಮ್ಮಿ ತರ ಅಂತ ಅನ್ಸುತ್ತೆ. ಹಾ ಹೌದು, ಒಂಥರ ಹಿಂಗ್ ಉಬ್ಬಿರುತ್ತೆ ಅಲ್ವಾ ಮ್ಯಾಮ್. ಅವಾಗ ಏನಾಗುತ್ತೆ ಗೊತ್ತಾ, ಬೇಗ ಜಂಪಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಡೋರು. ಮ್ಯಾಮ್ ಯಾರೇ ಆಗಿರ್ಬೋದು ಮ್ಯಾಮ್, ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡ್ತಾ ಇರುವಾಗ ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು. ಈಗ ನಾಳೆ ದಿವಸ ಒಬ್ಬ ಕೆಲಸಗಾರನೇ ಅವನಿಗೆ ಡೌಟ್ ಬಂದು ಕ್ವೆಶನ್ ಮಾಡಿದಾಗ ನಾವು ಅದಕ್ಕೆ ಆನ್ಸರ್ ಮಾಡೋ ಥರ. ಸೊ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಡ್ರಾರ್ಸ್ನ ಯೂಸ್ ಮಾಡಿದ್ದೀವಿ ಮ್ಯಾಮ್. 2 ಥರ ಡ್ರಾರ್ಸ್ ಇದೆ, ಇದು ನಾರ್ಮಲ್ಲು, ಅದು ಸಾಫ್ಟ್ ಕ್ಲೋಸ್. ಸೊ 2 ಥರನೂ ಡ್ರಾರ್ಸ್ ಹಾಕಿದ್ದೀವಿ. ಆಮೇಲೆ ಇದೂ ಅಷ್ಟೇ ಮ್ಯಾಮ್, ಸಾಫ್ಟ್ ಕ್ಲೋಸರ್. ಸೊ ಈ ಥರ. ಸರ್ ಈಗ ಪ್ಲಾಟಿನಮ್ ಅಂತ ಅಂದ್ರಿ ಅಲ್ವಾ, ಏನಾಗುತ್ತೆ ಈಗ ಡಬಲ್ ಸೈಡ್ ಇರುತ್ತೆ, ಅದಕ್ಕೋಸ್ಕರ ಇದು ಡೈಮಂಡ್ ಅಂತ ಹೇಳಿದ್ರಿ ಅಲ್ವಾ, ಡಬಲ್ ಸೈಡ್ ಇರುತ್ತೆ ಡೈಮಂಡ್ ಅಂತ ಹೇಳಿದ್ರಿ. ಸೊ ಇದು ಯಾವುದೇ ಡಿಸೈನ್ ತಗೊಂಡ್ರು ಅದೇ ಪ್ರೈಸಾ ಮ್ಯಾಮ್? ಡಿಸೈನಲ್ಲಂತೂ ಯಾವ ಕಾರಣಕ್ಕೂ ಕಾಂಪ್ರಮೈಸೇ ಇಲ್ಲ. ಕಸ್ಟಮರ್ ಏನು ಡಿಸೈನರು ಕೇಳಲಿ. ಯಾಕಂದ್ರೆ ಈ ಬಿಡಿಂಗ್ ಎಲ್ಲ ಹಾಕಿದ್ದೀರಲ್ವಾ, ಇದು ನಮ್ಗೆ ಇನ್ನೊಂದು ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಅದರಲ್ಲಿ ಸಿಕ್ಕಾಪಟ್ಟೆ ಬಿಡಿಂಗ್ ಎಲ್ಲ ಬಂದಿರುತ್ತೆ, ಅದಕ್ಕೂ ಏನು ಪ್ರೈಸ್ ಎಕ್ಸ್ಟ್ರಾ ಇರುತ್ತೆ? ನೋ ಚಾರ್ಜಸ್. ಈಗ ಏನಾಗುತ್ತೆ ಮ್ಯಾಮ್, ಕಸ್ಟಮರ್ಸ್ಗೆ ಅದರಲ್ಲೆಲ್ಲ ನಾವೇನಾದರೂ ಡಿಸ್ಸ್ಯಾಟಿಸ್ಫೈ ಮಾಡ್ತಾ ಹೋದ್ರೆ ಒಂದೊಂದರಲ್ಲೂ ನಾವು ಚಾರ್ಜಸ್ನ ಹುಡುಕ್ತಾ ಹೋಗ್ಬೇಕಾಗುತ್ತೆ. ಕೆಲಸ ಮಾಡಿಕೊಡ್ತಾ ಇರೋದೇ ನಿಜ, ವರ್ಕ್ ಮೆಟೀರಿಯಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಚಾರ್ಜಸ್ ಜಾಸ್ತಿ ತೊಗೋತೀವಿ, ಬಟ್ ವರ್ಕ್ ಪ್ಯಾಟ್ರನಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಸ್ಲೈಡಿಂಗ್. ಎಸ್ ಮ್ಯಾಮ್, ಇದು ಸ್ಲೈಡಿಂಗು ಮ್ಯಾಮ್. ಈಕ್ವಲ್ ಆಗಿ ಡಿವೈಡ್ ಮಾಡಿಬಿಟ್ಟಿದ್ದೀವಿ ಕಂಪಾರ್ಟ್ಮೆಂಟ್ನ. ಸೊ ಆ ಥರ. ಆ್ಯಂಡ್ ಇದು ಅಷ್ಟೇ ಮ್ಯಾಮ್, ಎಲ್ಲ ಡಬಲ್ ಸೈಡ್ ಶೀಟು, ಅದಕ್ಕೆ ಇದನ್ನ ಡೈಮಂಡ್ ವರ್ಕ್ ಅಂತ ಕರೆಯೋದು. ಅಂದರೆ ನೀವು ದೂರದಿಂದ ನೋಡಿದ್ರೆ ಒಳ್ಳೆ ಪ್ಲೈವುಡ್ ಥರ ಕಾಣುತ್ತಿದ್ದು. ಸೊ ಆ ಥರ ಮ್ಯಾಮ್. ಆಮೇಲೆ ಬಳಕುತ್ತೆ ಅಂತಾರೆ, ನೋಡ್ಬೋದು, ಯಾವುದೇ ಕಾರಣಕ್ಕೂ ಏನು ಬಳಕಲ್ಲ, ಸ್ಟ್ರಾಂಗ್ ಆಗಿ ಇದೆ. ನೋಡೋದಕ್ಕೆ ವುಡನ್ ಫಿನಿಶಿಂಗ್ ಇದೆ. ಮೇಲ್ಗಡೆ ಮೇಲೆ ವುಡನ್ ಲಾಫ್ಟ್ ಎಲ್ಲ ವುಡನ್ ಕಲರ್ ಕೊಟ್ಟಿದ್ದೀನಿ ಮ್ಯಾಮ್. ಇದು ಬಂದ್ಬಿಟ್ಟು ಐವರಿ ಕಲರಲ್ಲಿ ಸ್ಟ್ರೈಪ್ ವರ್ಕ್ನ ಮಾಡಿರೋವಂಥದ್ದು. ಸೊ ಗೋಲ್ಡ್ ಹ್ಯಾಂಡಲ್ಸು, ಪ್ಯಾಟರ್ನ್ಸ್ ಏನು ಬೇಜಾನಿದೆ ನಮಗೆ ತೋರಿಸಿದ್ರಲ್ಲ ಅದೇ ಥರ. ಎಸ್ ಮ್ಯಾಮ್. ಆಮೇಲೆ ನಮ್ಮಲ್ಲಿ ಇನ್ನೊಂದು ಏನು ಗೊತ್ತಾ ಮ್ಯಾಮ್, 3D ಡಿಸೈನ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಎಂಟೈರ್ ಅಲ್ಯೂಮಿನಿಯಂ ಇಂಟೀರಿಯರ್ ಫೀಲ್ಡ್ನಲ್ಲಿ ನಾವೇ ಮೊದಲ ಬಾರಿಗೆ 3D ಡಿಸೈನ್ನ ಕೂಡ ಪ್ರೊವೈಡ್ ಮಾಡ್ತಾ ಇರೋದು. ಈ ಥರನೇ ಬರುತ್ತೆ ಅಂತ. ಈಗ ನಾವು ಹೋಗ್ತೀವಲ್ಲ ಮ್ಯಾಮ್ ಮನೆಗೆ, ಇದೇ ಪ್ಯಾಟರ್ನ್ ಡಿಸೈನ್ ಮಾಡಿರೋದನ್ನ ತೋರಿಸೋಣ. ಫಸ್ಟೇ ನೀವು ಮಾಡ್ಕೊಟ್ಬಿಡ್ತೀವಿ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇದೇ ಥರ ವಾರ್ಡ್ರೋಬ್ನ ಈಗ ಮನೇಲಿ ಮಾಡಿದ್ದೀವಿ ಮ್ಯಾಮ್, ನೋಡೋಣ. ಸೊ ಇದೊಂದು ವಾರ್ಡ್ರೋಬ್ ಇದೇ ಥರನೇ ಮಾಡಿದ್ದೀವಿ. ಸಾರಿ, ಗೊತ್ತಾಗ್ಬಿಡುತ್ತೆ ಹಿಂಗೆ ಬರುತ್ತೆ, ಹಿಂಗೆ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಮ್ಯಾಮ್ ಕಿಚನ್ನು ಇದೇ ಥರನೇ ಕಿಚನ್ ಮಾಡಿದ್ದೀವಿ, ಇದೇ ಥರನೇ ಶಾಲೋ ವಾಲ್ ಮಾಡಿದ್ದೀವಿ ಮ್ಯಾಮ್. ಇದು ಬ್ರೇಕ್ಫಾಸ್ಟ್ ಕೌಂಟರು ವಿತ್ ಚಾಪಿಂಗಿಗೆಲ್ಲ ಯೂಸ್ ಆಗುತ್ತೆ ಅಂತ. ಚೆನ್ನಾಗಿದೆ ಸರ್. ಈ ಥರ ಮಾಡ್ಕೊಟ್ಬಿಟ್ರೆ ಸರ್, ಅಂದರೆ ನಮ್ಮ ಮನೆ ಹೇಗೆ ಕಾಣುತ್ತೆ ಅಂತ ನಮಗೆ ಗೊತ್ತಾಗೋಗುತ್ತೆ ಮ್ಯಾಮ್. ಮತ್ತೆ ನಮಗೂ ಮತ್ತೆ ಕಸ್ಟಮರ್ಸ್ಗಳಿಗೂ ಕ್ಲಾಶಸ್ ಇರಲ್ಲ. ನೀವು ಹೇಳಿದೊಂದು ಮಾತು ನಾವು ಮಾಡ್ತಾ ಇರೋದೇ ಬೇರೆ ಥರ ಅಂತ ಮ್ಯಾಮ್. ಎಲ್ಲ ರೀತಿನೂ ನಾವು ಕೊಟ್ಬಿಡ್ತೀವಿ. ನೋಡಿ ಮ್ಯಾಮ್, ಇದೊಂದು ಡ್ರೆಸ್ಸಿಂಗ್ ಯೂನಿಟ್ಟು. ಈ ವಾಕಿನ್ ವಾರ್ಡ್ರೋಬ್ ಥರ ಎಲ್ಲ ಬರುತ್ತಲ್ಲ, ಆ ಥರ ಎಲ್ಲ ಮಾಡ್ಬೋದು ಮ್ಯಾಮ್, ಎಲ್ಲ ಮಾಡ್ಬೋದು ಮ್ಯಾಮ್. ಈ ಥರ 3Dsನ ಪ್ರೊವೈಡ್ ಮಾಡ್ಬಿಡ್ತೀವಿ. ಅವಾಗ ಕಸ್ಟಮರ್ಗೂ ಕೂಡ ಒಂದು ಕ್ಲಾರಿಟಿ ಇರುತ್ತೆ. ಇದನ್ನ ಇಟ್ಕೊಂಡ್ರೆ ನೀವು ಲಾಸ್ಟಲ್ಲಿ ಕೇಳ್ಬೋದಲ್ಲ, ಈ ಥರ ತೋರಿಸಿದ್ರಿ ಯಾಕೆ ಮಾಡಿಲ್ಲ ಅಂತ. ಹೌದು ಮ್ಯಾಮ್, ಪ್ರತಿಯೊಂದು ಫೈಲಿಂಗ್ ಆಗುತ್ತೆ ಮ್ಯಾಮ್. ಒಂದು ಕಸ್ಟಮರ್ನ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅಂದರೆ ಮ್ಯಾಮ್, ಈಗ ನಾವು ಮಾಡ್ತಾ ಇರೋದು ಒಂದು ಇಂಟೀರಿಯರ್ ಬಿಸ್ನೆಸ್ಸು, ಒಂದು ಕಂಪನಿ ಥರ ನಡೆಸ್ತಾ ಇರೋದ್ರಿಂದ ಯಾವುದೇ ಒಂದು ಕೆಲಸ ನಡೆಯೋದು ಕೂಡ ಸಿಸ್ಟಮೆಟಿಕ್ ಆಗಿರಬೇಕು ಮ್ಯಾಮ್. ಈಗ ಒಬ್ಬರು ಕಸ್ಟಮರು ವಾಕ್ ಇನ್ ಎಂಟ್ರಿ ಕ್ರೈಟೀರಿಯಾಯಿಂದ ಹಿಡಿದು ಎಕ್ಸಿಟ್ ಕ್ರೈಟೀರಿಯಾವರೆಗೂ ನಾವು ಅಷ್ಟೇ ಸಿಸ್ಟಮೆಟಿಕ್ಕಾಗಿ ತೊಗೊಂಡೋಗ್ತೀವಿ. ಈಗ ಬಂದರು 3D ಕೇಳ್ತಾರೆ, 3D ಪ್ರೊವೈಡ್ ಮಾಡ್ತೀವಿ. ಕೆಲವು ಕಸ್ಟಮರ್ ನಮ್ಮ ಅಪ್ರೋಚೇ ಚೆನ್ನಾಗಿರುತ್ತೆ, 3D ಏನು ಬೇಡ ಸರ್ ಅಂತಾರೆ. ಕೆಲವ್ರಿಗೆ ಟೈಮ್ ಇರಲ್ಲ 3Dನ ತೊಗೊಂಡು ಕೆಲಸ ಮಾಡಿಸೋ ಅಷ್ಟು. ಯಾಕಂದರೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 4-5 ಡೇಸ್ 3Dಗೆ ಬೇಕಾಗುತ್ತೆ. ಇಷ್ಟೆಲ್ಲ ಫ್ರೀ ಇರುತ್ತಾ ಸರ್ ಮ್ಯಾಮ್? ಇದೆಲ್ಲ ಫ್ರೀ. ಒನ್ಸ್ ಪ್ರಾಜೆಕ್ಟ್ ಕನ್ಫರ್ಮ್ ಮಾಡೋದು ಅಂದರೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ. ಸೊ ಆ ಥರ ಎಲ್ಲ ಸಿಸ್ಟಮೆಟಿಕ್ಕಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಗೊಂದಲ ಇರಲ್ಲ. ಮತ್ತು ಪೇಮೆಂಟ್ಸಲ್ಲೂ ಅಷ್ಟೇ, ಸುಮ್ಮನೆ ಈ ಕೆಲಸ ಮಾಡ್ತಾಯಿದ್ದೀನಿ ಸರ್ ಕೊಡಿ ಸರ್ 10 ಲಕ್ಷ ಅಂತ ಜಾಬ್ಗೆ ಅದೆಲ್ಲ ಇಲ್ಲ. ನನ್ನ ಕೆಲಸ ನೋಡಿ ಹಂತವಾಗಿ ಪೇಮೆಂಟ್ನ ರಿಲೀಸ್ ಮಾಡಿ 4 ಹಂತ ಪೇಮೆಂಟ್ ಇಟ್ಟಿದ್ದೀನಿ ಮ್ಯಾಮ್. ಇಷ್ಟೆಲ್ಲ ಮುಗ್ದಾದ್ಮೇಲೆ ಮ್ಯಾಮ್ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೊಡ್ತೀನಿ. 5 ವರ್ಷ ಟೆಕ್ನಿಕಲ್ ವಾರಂಟಿ, ನಮ್ಮ ಕಡೆ ಏನೇ ಆಗಿರಲಿ 5 ವರ್ಷ ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಆ್ಯಂಡ್ ನಾವು ಈ ಕಡೆ ನೋಡೋದಾದ್ರೆ ಎಸ್ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಪೂಜಾ ರೂಮ್ ಪ್ರೊವೈಡ್ ಮಾಡಿರಲ್ಲ, ನಾವು ಮುಂಚೆ ತೋರಿಸಿದ್ ನೀವು ಮಾಡಿರಲಿಲ್ಲ. ಎಸ್ ಹೌದು. ಲಾಸ್ಟ್ ವಿಡಿಯೋದಲ್ಲಿ ಮ್ಯಾಮ್ ಸಪ್ರೇಟಾಗಿ ಅದೊಂದು ಸ್ವಲ್ಪ ದೊಡ್ಡದಾಗಿ ಮಾಡಿಬಿಟ್ಟಿದ್ವಿ, ಒಬ್ರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡೋ ಥರ. ಇದು ಒಂದು ಸಿಂಪಲ್ ಆಗಿ ಮ್ಯಾಮ್. ಸರ್ ಇದು ಆ್ಯಕ್ಚುಲಿ ನಾವು ಬಾಡಿಗೆ ಮನೆ ಎಲ್ಲಾದರೂ ಹೋದ್ರೂ ಬೇಕಾದ್ರೆ ಇದು ಆರಾಮಾಗಿ ಇಟ್ಕೊಬೋದಲ್ಲ? ಇಟ್ಕೊಬೋದು ಮ್ಯಾಮ್. ಮತ್ತು ಇದು ಈಸಿ ಟು ಅಂದರೆ ರಿಮೂವ್ ಮಾಡಿ ಬೇರೆ ಜಾಗಕ್ಕೆ ನಾವು ಶಿಫ್ಟ್ ಮಾಡ್ಬೋದು. ಸರ್ ಇದು ಅಟ್ಯಾಚ್ ಮಾಡಿಲ್ಲ ಅಂದ್ರೂ ಹಂಗೇನೆ ಸಪ್ರೇಟ್ ಪೀಸ್ ಥರನೂ ಮಾಡ್ಕೊಡ್ಬೋದಲ್ಲ? ಮಾಡ್ಕೋಬೋದು, ಮೂವಬಲ್ ಮಾಡ್ಬೋದು ಮ್ಯಾಮ್. ಅಂದರೆ ಇವತ್ತಿಲ್ಲಿ ಬೇಕಂದರೆ ಬೇರೆ ಕಡೆ
ಈಗ ಗಣೇಶ ಕೂರಿಸುವಾಗ ಎಲ್ಲರೂ ಒಂದ್ ಕಡೆ, ಬೇರೆ ಕಡೆ ಲಕ್ಷ್ಮಿ ಕೂರಿಸುವಾಗ ಒಂದ್ ಕಡೆ, ಆ ಥರ ಎಲ್ಲ ಇಟ್ಕೊಳ್ಬೋದು ಮ್ಯಾಮ್. ಇದೊಂದೇ ಡಿಸೈನ್ ಅಂತ ಅಲ್ಲ, ಇದೇ ಥರ ನಿಮ್ಮ ಹತ್ರ ಯಾವುದೇ ರೆಫರೆನ್ಸ್ ಇದ್ರೆ ಕಸ್ಟಮರ್ಸ್ಗಳಲ್ಲಿ ಅವ್ರು ಯಾವ ಡಿಸೈನ್ ಹೇಳ್ತಾರೆ ಆ ಡಿಸೈನ್ನ ಮಾಡ್ಬೋದು. ಇದು ಮೂವ್ ಮಾಡಿದ್ರಲ್ಲ ಆ ಥರ ಮಾಡಿ ಸರ್ ಇದು. ಮ್ಯಾಮ್ ಇದು ಏನಾಗುತ್ತೆ ನೋಡಿ, ಇದನ್ನ ಪುಷ್ ಅಂಡ್ ಪುಲ್ ಅಂತ ಕರೀತಾರೆ. ಸೊ ಕೆಲವ್ರು ಏನು ಮಾಡ್ತಾರೆ, ಡೋರ್ ಹಿಂಗೆ ಓಪನ್ ಮಾಡಿ ಬಿಟ್ಬಿಟ್ರೆ ಓಡಾಡುವಾಗ ಕಂಜೆಸ್ಟ್ ಆಗುತ್ತೆ ಮ್ಯಾಮ್. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ನನಗೆ ಹೋಗುವಾಗ ಬಡಿಯುತ್ತೆ. ಸೊ ಈಗ ಏನಾಗಬೇಕು, ಇದು ಒಳಗಡೆ ಹೋದ್ರೆ ಸ್ಪೇಸ್ ಉಳಿಯುತ್ತೆ ಅಂತ. ಸೊ ಹಿಂಗೆ ಸೀದಾ ಒಳಗಡೆ ಹೋಗ್ಬಿಡುತ್ತೆ. ಸೊ ಕೆಳಗಡೆ ಸ್ಟೋರೇಜಿಗೆ ಕೊಟ್ಟಿದ್ದೀನಿ. ಸೊ ಏನು ಬೇಕಾದರೂ ಇಟ್ಕೊಳ್ಬೋದು ಐಟಮ್ಸ್ನ. ಗಂಟೆಗಳು ಪ್ರೊವೈಡ್ ಮಾಡಿ. ಎಸ್ ಮ್ಯಾಮ್, ಹೌದು. ಚೆನ್ನಾಗಿ ಕಾಣಲಿ ಅಂತ ಹೇಳಿ ಗಂಟೆ, ಲೈಕ್ ಕಳಸ. ಇದು ಚೆನ್ನಾಗಿದೆ ಸರ್, ಇದು ಅಂತ ಗೋಪುರ ಥರ ಮ್ಯಾಮ್. ಮ್ಯಾಮ್ ಇದು ಕೂಡ ಅಲ್ಯೂಮಿನಿಯಂ. ಎಲ್ಲ ಅಲ್ಯೂಮಿನಿಯಂ. ಎಸ್. ಸೊ ಅದು ಬಿಟ್ರೆ ಸರ್ ಅಪ್ರಾಕ್ಸಿಮೇಟ್ ಇದು ಸುಮ್ಮನೆ ಕೇಳ್ತಾ ಇದ್ದೀನಿ, ನೀವು ಮಾಡಿಟ್ಟಿದ್ದೀರಲ್ಲ, ಪೀಸ್ ತಗೊಳ್ಳೋಂಥವ್ರು ಇರ್ತಾರೆ. ಇದು ಒಂದು ಪೀಸ್ಗೆ ಎಷ್ಟಾಗ್ಬೋದು ಸರ್? ಇದು ನೀವು ಮಾಡಿ 48,000 ಮ್ಯಾಮ್. 48,000 ಈ ಒಂದು ಪೀಸ್ಗೆ ಕಂಪ್ಲೀಟ್. ಬೆಲ್ಲು, CNC ಕಟ್ಟಿಂಗು, ಈ ಥರ ಹ್ಯಾಂಡಲ್ಲು, ಲಕ್ಸುರಿ ಹ್ಯಾಂಡಲ್ ಮ್ಯಾಮ್. ನೋಡಿ ಮ್ಯಾಮ್, ಎಷ್ಟು ಪ್ರೀಮಿಯಂ ಹ್ಯಾಂಡಲ್ ಹಾಕಿದ್ದೀನಿ. ವಿತ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನೀವೇ ತಗೊಂಡು ಎಲ್ಲ ಮ್ಯಾಮ್, ಎಲ್ಲಿಂದ ಎಲ್ಲಿಗಾದರೂ ಆಗಲಿ ನಾವು ಇವಾಗ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇರೋದು. ಮನೆಗಳಿಗೆ ಮಾಡಿಸೋದಾದ್ರೆ ಇನ್ನ ಕಡಿಮೆ ಮಾಡ್ತೀರಿ, ಬಟ್ ಇದೊಂದೇ ಪೀಸ್ ಸಪರೇಟ್ ಒಂದೇ ಪೀಸ್ ಅಂದಾಗ 48,000 ಮ್ಯಾಮ್, ಇನ್ಕ್ಲೂಡಿಂಗ್ ಗೋಪುರ, ಕಳಸ ಎಲ್ಲ ರೆಡಿ ಮಾಡ್ಬಿಟ್ಟು ತಗೊಂಬಂದು ಮನೆಗೆ ಡೆಲಿವರಿ ಮಾಡ್ಬಿಡ್ತೀವಿ. ಓಕೆ ಸರ್, ಆಲ್ರೆಡಿ ಮನೆ ಇರೋಂಥವ್ರು ಈ ಥರ ಏನಾದ್ರು ತಗೊಂಡ್ರೆ ಅಂತ ಕೇಳಿದೆ. ಇನ್ನೇನಿಲ್ಲ ಖಂಡಿತ ಮ್ಯಾಮ್, ಮಾಡ್ಬೋದು ಮ್ಯಾಮ್. ಇದು ಫೋಲ್ಡಿಂಗ್ ಯೂನಿಟ್, ಸ್ಟಡಿ ಪರ್ಪಸ್ಗೆ. ಇದು ಫೋಲ್ಡ್ ಮಾಡ್ಬೋದಲ್ಲ? ಎಸ್, ಫೋಲ್ಡ್ ಮಾಡ್ಬೋದು. ನಮ್ಮ ಆಫೀಸ್ ಇಕ್ವಿಪ್ಮೆಂಟ್ಸ್ನ ಇಟ್ಕೊಂಡಿದ್ದಾರೆ. ಓಕೆ, ಫೋಲ್ಡ್ ಮಾಡ್ಬಿಟ್ರೆ ಇದು ಗೋಡೆಗೆ ಅಟ್ಯಾಚ್ ಆಗುತ್ತೆ. ಗೋಡೆಗೆ ಅಟ್ಯಾಚ್ ಆಗುತ್ತೆ, ಸ್ಪೇಸ್ ಉಳಿಯುತ್ತೆ. ಓಕೆ ಸರ್, ಆ ಥರ. ಸೊ ಬುದ್ಧ ಇಟ್ಟಿದ್ದೀವಿ. ಇದು ಚೆನ್ನಾಗಿದೆ ಸರ್. ಹೌದು ಮ್ಯಾಮ್, ಇದೆಲ್ಲ ಅಲ್ಲಿ. ಸೊ ಬುದ್ಧ ಈ ಇಂಟರ್ನೆಟಲ್ಲಿ ನೋಡ್ಬಿಟ್ಟು ಈ ಥರ ಐಟಮ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಲ್ಲ? ಖಂಡಿತ ಮ್ಯಾಮ್, ಅವ್ರು ಏನು ಕೇಳ್ತಾರೆ ಆ ಥರ ಮಾಡ್ಬೋದು ಮ್ಯಾಮ್. ಮತ್ತು ಕೆಲವು ಕಸ್ಟಮರ್ಸ್ ಏನು ಮಾಡ್ತಾರೆ ಗೊತ್ತಾ, ಅವರು ಮೆಂಟಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ತಾರೆ, ಏನು ಕೆಲಸ ಮಾಡ್ಸೋಣ, ಏನು ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಅಂಥವ್ರಿಗೆಲ್ಲ ಇವೆಲ್ಲ ಪ್ಲಸ್ ಪಾಯಿಂಟ್ಸು ಮ್ಯಾಮ್. ಕೆಲವ್ರು ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅದನ್ನು ಆಲ್ರೆಡಿ 80+ ಮನೆಗಳಿಗೆ ಪೂಜಾ ರೂಮ್ನ ಡೆಲಿವರಿ ಮಾಡಿದ್ದೀವಿ. ಸೊ ಇದನ್ನು ನೀವು ಕೇಳೋದಾದರೆ TV ಯೂನಿಟ್ ಬಗ್ಗೆ ಮ್ಯಾಮ್, ಇದು 8 ಅಡಿಗೆ 8 ಅಡಿ ಇದೆ. ಕೆಲವು ಕಸ್ಟಮರು ಸರ್ 55 ಇಂಚ್ ಟಿವಿಗೆ ಈ ಥರನೇ TV ಯೂನಿಟ್ ಮಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಇದೇ ಥರ TV ಯೂನಿಟ್ ಮಾಡಿಸ್ಕೊಂಡಿದ್ದಾರೆ ಎಷ್ಟೋ ಜನ. ಇದು ಒಂದು ಸ್ವಲ್ಪ ಟ್ರೆಂಡಲ್ಲಿ ಇರುವಂಥದ್ದು ಡಿಸೈನ್ ಅಲ್ವಾ? ಹೌದು ಹೌದು, ತುಂಬಾ ಮ್ಯಾಮ್. ಆ ಕಡೆ ಈ ಕಡೆ ರಾಫ್ಟರ್ಸು, ಸೆಂಟ್ರಲ್ ಮಾರ್ಬಲ್ ಶೀಟ್ಸು, ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ಬಾಕ್ಸ್ ಇದೆ ಮೇಲೆ. ಇದೆಲ್ಲ ಏನು ಪ್ರೈಸ್ ಬರುತ್ತೆ ಸರ್ ಪರ್ ಸ್ಕ್ವೇರ್ ಫೀಟ್? ಮ್ಯಾಮ್ TV ಯೂನಿಟ್ ಎಲ್ಲ ಬಂದು ನಿಮಗೆ 800 ರೂಪಾಯಿಂದ ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗುತ್ತೆ. 800, 900, 1000 ಮೂರು ಹಂತದ ಪ್ರೈಸ್ಗಳಿದಾವೆ. ಎಕ್ಸ್ಟ್ರಾ ಇದು ಚಾರ್ಜಸ್ ಏನಿಲ್ಲ? ಡ್ರಾಯರ್ ಏನಾರು ಎಕ್ಸ್ಟ್ರಾ ಕೊಟ್ರೆ ಆ ಥರ ಎಲ್ಲ ಏನಿಲ್ಲ? ಏನು ಇಲ್ಲ ಮ್ಯಾಮ್. ಮ್ಯಾಮ್ ಇಲ್ಲಿ ಕೆಲವ್ರು ಕೇಳ್ತಾರೆ ಡೋರ್ ಬೇಕು ಅಂತ, ಕೆಲವ್ರು ಕೇಳ್ತಾರೆ ಡ್ರಾರ್ ಬೇಕು ಅಂತ. ಅವ್ರು ಡ್ರಾರ್ ಓಪನೇ ಬೇಕು ಅಂತಾರೆ, ಓಪನೇ ಬೇಕು ಅಂತಾರೆ. ಎಲ್ಲಾ ಥರನೂ ಆಪ್ಷನ್ಸ್ ಇದೆ ಮ್ಯಾಮ್. ಇಲ್ಲಿ ಸ್ವಲ್ಪ ವಿಶೇಷವಾಗಿ ಮಾಡಿದ್ದೀನಿ. ಏನಂತ ಹೇಳಿದ್ರೆ, ಕೆಲವು ಕಸ್ಟಮರ್ಸ್ಗಳು ಮೆಕ್ಯಾನಿಸಮ್ಸ್ನ ಕೇಳ್ತಾರೆ ಮ್ಯಾಮ್. ಏನಂತ ಹೇಳಿದ್ರೆ, ನನಗೆ ಹ್ಯಾಂಗರ್ ಪೈಪ್ ನೀವು ಹಿಂಗೆ ಕೊಟ್ಬಿಡ್ತೀರಾ, ಬಟ್ ಎನಫ್ ಬಟ್ಟೆಗಳನ್ನ ಇಟ್ಕೊಳಕ್ಕಾಗಲ್ಲ, ಸ್ವಲ್ಪ ಏನಾದ್ರು ಮೆಕ್ಯಾನಿಸಮ್ಸ್ ಕೊಡಿ ಅಂತ. ಚೆನ್ನಾಗಿದೆ ಸರ್ ಇದೊಂದು. ಹೌದು ಮ್ಯಾಮ್, ಇದಕ್ಕೆಲ್ಲ ಅಡಿಷ್ನಲ್ ಕಾಸ್ಟಿಂಗ್ಸ್ ಇರುತ್ತೆ, ಬಟ್ ಆದರೆ ಬಟ್ಟೆನ ಜಾಸ್ತಿ ಹಾಕೊಳ್ಬೋದು. ಸೊ ಒಂದರಿಂದ ಒಂದು ಜೋಡಿಸ್ಕೊಂಡ್ರೆ ಹತ್ತತ್ರ ನಮ್ಗೆ ಏನಿಲ್ಲ ಅಂದ್ರೂ ಇಲ್ಲಿ 10 ಹ್ಯಾಂಗರ್ಸ್ ಇದ್ದಾವೆ. ಈ ಕಡೆ 10, 20 ಹ್ಯಾಂಗರ್ಸ್ ಆಯಿತು. ಒಂದೊಂದರಲ್ಲಿ ಏನಿಲ್ಲ ಅಂದರೂ 5-5 ಶರ್ಟು, 5-5 ಪ್ಯಾಂಟ್ಸ್ಗಳನ್ನ ಹಾಕ್ಕೊಳ್ಬೋದು. ಬಟ್ ಅದೇ ನಾವು ಒಂದು ಸ್ಟ್ರೆಚ್ ಕೊಡ್ತು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ ಅಂಥೇಳಿ ಮ್ಯಾಮ್. ಇನ್ನೊಂದು, ಕೆಲವು ಕಸ್ಟಮರ್ಸ್ಗಳು ಏನಂತ ಹೇಳಿದ್ರೆ ತುಂಬ ಶಾರ್ಟ್ ಇರ್ತಾರೆ, ನಮಗೆ ಬಟ್ಟೆ ಮೇಲಿರೋದನ್ನ ಎತ್ಕೊಳಕ್ಕಾಗಲ್ಲ ಅಂಥವ್ರಿಗೆ ನೋಡಿ ಮ್ಯಾಮ್, ಇದು ಹೇಳಿ ಮಾಡಿಸಿರೋಂಥ ಕಾನ್ಸೆಪ್ಟು. ಹ್ಯಾಂಗರ್ನ ಹಿಂಗೆ ಎಳೆದ್ಬಿಟ್ಟು ಬಟ್ಟೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು, ಅಥವಾ ಬಟ್ಟೆ ಏನಾದ್ರು ತಗೊಳಂಗಿರುತ್ತೆ ನೋಡಿರಲಿಲ್ಲ ಸರ್. ಸೊ ಹಿಂಗೆ ಜಸ್ಟ್ ಪುಷ್ ಮಾಡಿದ್ರೆ ಮ್ಯಾಮ್ ನೀಟಾಗಿ ಹೋಗಿ ಹಿಂಗೆ ಸೆಟ್ ಆಗಿಬಿಡುತ್ತೆ. ಸೊ ಇದು ನೋಡ್ಬೋದು ಮ್ಯಾಮ್. ವಾಚಸ್ಸು ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಆಸೆ ಇರುತ್ತೆ ಮ್ಯಾಮ್, ಎಲ್ಲಾನು ನೀಟಾಗಿ ಆಲ್ಟರ್ ಮಾಡಿ ಇಟ್ಕೊಳ್ಳೋದು ಅಭ್ಯಾಸ. ಈ ಥರ ವಾಚಸ್ಸು ಇದೆಲ್ಲ ನಾವು ಈ ದೊಡ್ಡ ದೊಡ್ಡ ಮೂವಿಗಳಲ್ಲಿ, ಹೈ ಬಜೆಟ್ ಮೂವಿಗಳಲ್ಲೆಲ್ಲ ನೋಡಿರ್ತೀವಲ್ಲ. ಇಲ್ಲ ಮ್ಯಾಮ್, ಇದು ಎಷ್ಟು ಎಲ್ಲ ಬಜೆಟ್ ಫ್ರೆಂಡ್ಲಿ ಗೊತ್ತಾ. ಕಸ್ಟಮರ್ಸ್ಗಳು ಏನಾದರೂ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಹಾಕ್ಸ್ಕೊಳ್ಳಲ್ಲ ಸರ್. ನಮಗೆ ಇರೋ ಬಜೆಟಲ್ಲಿ ಈ ಥರ ಎಲ್ಲ ಮಾಡಿಸ್ಬೋದು. ಅದಕ್ಕೋಸ್ಕರನೇ ಮ್ಯಾಮ್ ಇದನ್ನೆಲ್ಲ ಮಾಡಿರೋವಂಥದ್ದು. ಈಗ ಅವ್ರದ್ದು ಒಂದು ಬಜೆಟ್ ಏನಿರುತ್ತೆ, ಆ ಬಜೆಟಲ್ಲಿ ಈ ಥರ ಎಲ್ಲ ಲಕ್ಸುರಿ ಥಿಂಗ್ಸ್ಗಳನ್ನ ಹಾಕ್ಸ್ಕೋಬೋದು. ಪಾಪ ಅವ್ರೇನು ಅನ್ಕೋತಾರೆ, ನೋಡ್ತಿದ್ದಂಗೆ ಅಯ್ಯೋ ಇದೆಲ್ಲ ದೊಡ್ಡ ದೊಡ್ಡ ಮನೆಗಳಿಗೆ ನಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾಗತ್ತಾ, ಹಾಕ್ಸ್ಕೊಳಕ್ಕಾಗತ್ತಾ ಅನ್ಕೋತಾರೆ. ಖಂಡಿತ ಆ ಒಂದು ಡೌಟ್ ಬೇಡ. ನಿಮ್ಮ ಕನಸಿನ ಮನೆಗೆ ನಿಮ್ಗೆ ಯಾವ ಥರ ಬೇಕು ಆ ಥರ ಕೆಲಸ ಮಾಡಿಸ್ಕೊಳ್ಬೋದು. ಅಫೋರ್ಡಬಲ್ ಪ್ರೈಸಲ್ಲೇ ಮಾಡಿಸ್ಕೊಬೋದು ಮ್ಯಾಮ್. ಇದೊಂದು ಡ್ರೆಸ್ಸಿಂಗ್ ಯೂನಿಟು, ಮಿರರ್ ಇದೆ, ಹಿಂದೆಗಡೆ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಸ್ಟೋರೇಜ್ಗೆಲ್ಲ ಯೂಸ್ ಆಗುತ್ತೆ. ಎಸ್.
ಮ್ಯಾಮ್ ಇಲ್ಲಿ ನಾನು ಮೇಲ್ಗಡೆನೂ ಒಂದು ಕೊಟ್ಟಿದ್ದೀರಲ್ಲ. ಎಸ್ ಮ್ಯಾಮ್, ಇಲ್ಲಿ ಏನಂದರೆ ಸುಮ್ಮನೆ ಒಂದು ಹೆಡ್ ಬೋರ್ಡ್ ಕೊಟ್ಟಿದ್ದೀನಿ, ದಟ್ ಲೈಟ್ ಪ್ರಾವಿಷನ್ ಕೊಟ್ಟಿದ್ದೀನಿ ಅಷ್ಟೇ ಮ್ಯಾಮ್. ಇಲ್ಲಿ ಈಗ ಇದನ್ನು ನೀವೇನು ನೋಡ್ತಾ ಇದ್ದೀರಾ, ವಾಕಿನ್ ವಾರ್ಡ್ರೂಬ್ಗಳ ಜಾಗಗಳಿಗೆ ಇದು ಯೂಸ್ ಆಗುತ್ತೆ. ಈಗ ವಾಕಿನ್ ವಾರ್ಡ್ರೂಬ್ ಅಂತ ಹೇಳಿದ್ರೆ ಅವ್ರು ಓನ್ಲಿ ಟವಲ್ಸು, ಡೈಲಿ ಯೂಸೇಜು ಲೈಕ್ ಫೇಶಿಯಲ್ ಕ್ರೀಮ್ಸ್ ಆ ಥರ ಇಟ್ಕೊಳ್ತಾರೆ, ಅವ್ರಿಗೆ ಟ್ರಾನ್ಸ್ಪರೆಂಟಾಗಿ ಕಾಣಬೇಕಾಗಿರುತ್ತೆ. ಸೊ ಏನು ಅಂತ ಹೇಳಿದ್ರೆ ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದೀನಿ ಮ್ಯಾಮ್, ಒಳಗೆ ಆರಾಮಾಗಿ ಸೆಟ್ರೈಟ್ ಮಾಡ್ಕೋಬೋದು. ಸೊ ಮುಂದೆಗಡೆ ಬಂದ್ಬಿಟ್ಟು ನಾನು ಕೂಲಿಂಗ್ ಗ್ಲಾಸ್ನ ಕೊಟ್ಟಿದ್ದೀನಿ ಇದು ಸರ್. ಇದು ಮ್ಯಾಮ್ ಇದು ಜಸ್ಟ್ ನಿಮಗೆ ಡೆಮೋ ಮ್ಯಾಮ್, ಒಳಗಡೆ ವಾರ್ಡ್ರೋಬ್ಸ್ ಹೆಂಗೆ ಬರುತ್ತೆ. ನಾನು ಅವಾಗಲೇ ಗೋಲ್ಡ್ ವರ್ಕ್ ಹೇಳಿದ್ನಲ್ಲ ಮ್ಯಾಮ್, ಸಿಂಗಲ್ ಸೈಡ್ ಶೀಟ್ ಇದೆ, ಸಿಂಗಲ್ ಸೈಡ್ ಶೆಲ್ಫ್ ಇದೆ ಈ ಥರ. ಆ್ಯಂಡ್ ಇಲ್ಲಿ ಹ್ಯಾಂಗರ್ ಪೈಪು ಡ್ರಾವರ್ ಬರುತ್ತೆ. ಸೊ ಇಲ್ಲಿ ವುಡನ್ ಟೆಕ್ಸ್ಚರ್ ಕೊಟ್ಟಿದ್ದೀನಿ, ಅಲ್ಲಿ ಬೇರೆ ಥರ ವುಡನ್ ಕಲರ್ ಕೊಟ್ಟಿದ್ದೀನಿ, ಎರಡು ಡಿಫ್ರೆಂಟ್. ಎಸ್ ಸರ್. ಇಲ್ಲಿ ಪಾರ್ಟಿಷನ್ ಯಾವುದು ಮ್ಯಾಮ್? ಇದು ಬಂದ್ಬಿಟ್ಟು ವಾಲ್ ಪಾರ್ಟಿಷನ್, ಚಿಕ್ಕದಾಗಿ ಜಾಸ್ತಿ ಯುಟಿಲೈಸ್ ಮಾಡ್ಕೊಳಕ್ ಹೋಗಿಲ್ಲ ಮ್ಯಾಮ್. ಈ ವಾಲ್ ಪಾರ್ಟಿಷನ್ಸ್ ಬಂದ್ಬಿಟ್ಟು ಕಸ್ಟಮರ್ಸ್ಗಳು ಈ ಲಿವಿಂಗ್ ರೂಮು ಡೈನಿಂಗ್ ಹಾಲ್ನ ನಡುವೆ ಕೇಳ್ತಾರೆ, ಇಲ್ಲ ಕಿಚನ್ನು ಮತ್ತು ಡೈನಿಂಗ್ ಹಾಲ್ನ ನಡುವೆ ಕೇಳ್ತಾರೆ. ಇಲ್ಲಿ ನಾನು ಒಂದು ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ. ಇದಕ್ಕಿಂತ ಬೇರೆ ಬೇರೆ ಥರ ಪ್ಯಾಟರ್ನ್ಸು, ಡಿಸೈನ್ಸು ಆ ಒಂದು ಸೈಟಿಗೆ ವಿಸಿಟ್ ಮಾಡಿದಾಗ ನಮಗೆ ಏನು ಐಡಿಯಾ ಬರುತ್ತೆ ಅದನ್ನು ನಾವು ಶೇರ್ ಮಾಡ್ತೀವಿ, ಸ್ಕ್ರೀನ್ ಮಾಡ್ತೀವಿ, ಅಥವಾ ಕಸ್ಟಮರ್ ಹತ್ರ ಯಾವ್ದಾದ್ರು ರೆಫರೆನ್ಸ್ ಡಿಸೈನ್ ಇದ್ದರೆ ನಾವು ಅದೇ ಥರನೇ ಮಾಡ್ಬೋದು. ಇದೆಲ್ಲ ಏನು ಸ್ಕ್ವೇರ್ ಫೀಟ್ ಮಾಡ್ತೀವಿ ಮ್ಯಾಮ್? ಇದು ಅಷ್ಟೇ ಮ್ಯಾಮ್, 900 rupees per square feet ಇಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ವಿತ್ ಲೈಟಿಂಗ್ಸ್ ಎಲ್ಲ ಕೊಡ್ತೀರಾ ಮ್ಯಾಮ್? ಲೈಟಿಂಗ್ಸು ಪ್ರೊವೈಡ್ ಮಾಡ್ಬೋದು ಖಂಡಿತ, ಅದು ಆಪ್ಷನ್ಸ್ ಕೂಡ ಇದೆ ಮ್ಯಾಮ್. ಕಿಚನಲ್ಲಿ ನಿಮಗೆ 2 ಥರ ಆಪ್ಷನ್ಸ್ ಇದೆ, ಒಂದು ನಾರ್ಮಲ್ ಕಿಚನ್ನು, ಇನ್ನೊಂದು ಪ್ರೀಮಿಯಂ ಕಿಚನ್ ಅಂತ. ಇದರಲ್ಲಿ ಯಾವ್ದು ನಾರ್ಮಲ್ ಕಿಚನ್ ಮ್ಯಾಮ್? ಇದೆಲ್ಲ ನಾರ್ಮಲ್ ಕಿಚನ್ನು ಮತ್ತು ಪ್ರೀಮಿಯಂ ಕಿಚನ್ನು ಎರಡು ಮಿಕ್ಸ್ ಮಾಡಿದ್ದೀನಿ. ಹೆಂಗೆ ಅಂತ ನೀವು ಕೇಳೋದಾದ್ರೆ ಮ್ಯಾಮ್, ಇದು ಕಿಚನ್ ಬಾಟಮ್ ಬಂದು ಎಲ್ಲ ನಾರ್ಮಲ್ ಮ್ಯಾಮ್. ಏನಂದರೆ ನೋಡಿ, ಬರೀ ಸ್ಟೈನ್ಲೆಸ್ ಸ್ಟೀಲ್ ಬ್ಯಾಸ್ಕೆಟ್ಸ್ ಹಾಕಿದ್ದೀನಿ. ಇದು SS ಬ್ಯಾಸ್ಕೆಟ್ಸು. ಓಕೆ ಸರ್. ಸೊ ಎಲ್ಲ ಸಾಫ್ಟ್ ಕ್ಲೋಸರ್ ಇರುತ್ತೆ ಮ್ಯಾಮ್. ಬಟ್ ನೋಡ್ಬೋದು ಮ್ಯಾಮ್, ನೀವಿಲ್ಲಿ ನಾನು ಎಲ್ಲ ಥರನೂ ಮಿಕ್ಸ್ ಮಾಡಿದ್ದೀನಿ ಕಿಚನಲ್ಲಿ ಮ್ಯಾಮ್. ಕೆಲವ್ರು ಕೇಳ್ತಾರೆ ನನಗೆ ಈ ಥರ ಹ್ಯಾಂಡಲ್ಸ್ ಬೇಕು ಅಂತ, ಈ ಥರನೂ ಹಾಕ್ಬೋದು. ಕೆಲವರು ಈ ಥರ ಹ್ಯಾಂಡಲ್ ಬೇಕು ಅಂತಾರೆ, ಕೆಲವರು ಈ ಥರ ನಾಪ್ಸ್ ಬೇಕು ಅಂತಾರೆ, ಕೆಲವರು ಪ್ರೊಫೈಲ್ ಹ್ಯಾಂಡಲ್ಸ್ ಬೇಕು ಅಂತಾರೆ. ಪ್ರೊಫೈಲ್ಸ್ನೆಲ್ಲ ಇಲ್ಲಿ ಯೂಸ್ ಮಾಡಿದ್ದೀನಿ ಮ್ಯಾಮ್. ಇದಿದ್ರೆ ಬೆಟರ್ ಅಲ್ಲ ಸರ್ ಮ್ಯಾಮ್? ಎಲ್ಲ ತುಂಬ 99% ಕಸ್ಟಮರ್ಸ್ಗಳು ಟ್ರೆಂಡಿಂಗಲ್ಲಿರೋದೇ ಇದು, ಯಾಕಂದ್ರೆ ಇವೆಲ್ಲ ಹಳೆ ಥರ ಆಗೋಯ್ತು. ಹೌದು, ಇದು ನಾರ್ಮಲ್ ಆಗಿತ್ತು. ಓಕೆನಾ? ಅದು ಎಕ್ಸ್ಟ್ರಾ ಬಂದಂಗೆ ಅದು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ. ಎಸ್ ಮ್ಯಾಮ್, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡೋದಾದರೆ ನೋಡ್ಬೋದು ಸಿಂಕ್ ಹತ್ರ ಮ್ಯಾಮ್, ಮೇಯ್ನ್ ಜಾಗ ಇದು. ಈ ಸಿಂಕ್ನು ನೀವೇ ಪ್ರೊವೈಡ್ ಮಾಡ್ತೀರಾ ಮ್ಯಾಮ್? ಅವ್ರ ಕಸ್ಟಮರ್ಸ್ಗೆ ಏನಾದರೂ ಟೈಮ್ ಇಲ್ಲ ಆ ಥರ, ಅವ್ರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದಾದರೆ ವಿತ್ ನಮಗೆ ಹೇಳ್ಬಿಟ್ರೆ ಸಿಂಕು ಮತ್ತು ಗ್ರಾನೈಟು ಎಲ್ಲ ನಾವೇನೆ ಅಫೋರ್ಡ್ ಮಾಡ್ತೀವಿ. ಗ್ರಾನೈಟ್ ವಿತ್ ಫುಲ್ ಕಂಪ್ಲೀಟ್ ಸೆಟಪ್ ಮಾಡ್ಕೊಡ್ತೀರಾ? ಕಂಪ್ಲೀಟ್ ಮ್ಯಾಮ್, ತಲೆನೋವೇ ಇರಲ್ಲ ಅವ್ರಿಗೆ. ಕಿಚನ್ ಕೊಟ್ಬಿಟ್ರೆ ಗ್ರಾನೈಟ್ ಸಪರೇಟ್ ಆಗಿ ತಂದು ಫಿಟ್ ಮಾಡ್ಕೋಬೇಕಾದ್ರೆ ಇರುತ್ತಲ್ಲ, ನೀವು ಕಂಪ್ಲೀಟ್ ಕಿಚನ್ ಸೆಟಪ್ ಮಾಡಿ ಅಂದರೆ ಖಾಲಿ ರೂಮ್ ಕೊಟ್ಟರೆ ಮಾಡ್ಬಿಡ್ತೀವಿ, ಫುಲ್ ಮಾಡಾಕ್ತೀವಿ. ಸೊ ಅದು ಬಿಟ್ಟರೆ ಮ್ಯಾಮ್ ಇಲ್ಲಿ ಡೋರ್ಸ್ ಇದೆ. ಈ ಡಸ್ಟ್ಬಿನ್ ನನಗೆ ಬಹಳ ಇಷ್ಟ ಆಯ್ತು ಸರ್, ನೀವು ಅವಾಗಲೇ ಎಲ್ಲ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಣ ಕಸ ಮತ್ತೆ ಹಸಿ ಕಸ ಅಂತ ಬರುತ್ತಲ್ಲ, ವೆಟ್ ಅಂಡ್ ಡ್ರೈ ಎರಡು ಬರುತ್ತೆ. ಡೆಮೋಗೆ ಒಂದು ಇಟ್ಟಿದ್ದೀನಿ, ಕಸ್ಟಮರ್ಗೆ ಏನ್ ಬೇಕೋ ಅದನ್ನ ಅವರು ಮಾಡಿಸ್ಕೊಳ್ಬಹುದು. ಚೆನ್ನಾಗಿದೆ ಆಕ್ಚುಲಿ ಡಸ್ಟ್ಬಿನ್ ಇದು, ತೋರ್ಸಪ್ಪ ಇದು ಚೆನ್ನಾಗಿದೆ. ರಿಮೂವಬಲ್ ತಗೊಂಡು ವಾಶ್ ಮಾಡಿಕೊಂಡು ತಿರ್ಗಾ ಆರಾಮಾಗಿ ಪ್ಲೇಸ್ ಮಾಡ್ಬೋದು. ಚೆನ್ನಾಗಿದೆ. ಎಸ್ ಮ್ಯಾಮ್. ಆ್ಯಂಡ್ ಇನ್ನೊಂದು ಮ್ಯಾಮ್, ಇಲ್ಲಿ ಬ್ಯಾಸ್ಕೆಟ್ಸ್ ನಾನು ಅವಾಗಲೇ ನಿಮಗೆ ತೋರಿಸ್ದಂಗೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ವುಡ್ಡಲ್ಲಿ ಹಾಕೋ ಥರದೇ ಹಾಕಬಹುದಾ ಅಂತ. ಹಾಕ್ಬೋದು ಮ್ಯಾಮ್, ಎಲ್ಲ ನೋಡಿ ಸಾಫ್ಟ್ ಕ್ಲೋಸರ್ಸೇ ಇದೆ, ಸಾಫ್ಟ್ ಕ್ಲೋಸರು. ಕೆಲವು ಕಸ್ಟಮರ್ಸ್ಗಳು ಏನಂತ ಕೇಳ್ತಾರೆ ಅಂದರೆ ಮ್ಯಾಮ್, ನಮಗೆ ಈ ಇಂಟೀರಿಯರ್ಸ್ನಲ್ಲಿ ಎಲ್ಲ ಫಿಕ್ಸ್ಡ್ ಮಾಡಿಬಿಟ್ಟು ಹೋಗ್ಬಿಡ್ತೀರಾ ಅಂತ ಕೇಳ್ತಾರೆ. ಅಂದರೆ ನಾವೇನೋ ಒಂದು ದೊಡ್ಡ ಬಾಕ್ಸ್ ಇಟ್ಕೊಳ್ಳೋದಿರುತ್ತೆ, ಅವಾಗ ನೀವು ಸೆಂಟ್ರಲ್ ಒಂದು ಶೆಲ್ಫ್ ಕೊಟ್ಟಿರ್ತೀರಾ, ನಾವು ಅದನ್ನು ತಕ್ಕೊಳ್ಳೋದು ಹೆಂಗೆ ಅಂತ ಎಲ್ಲ ಮ್ಯಾಮ್. ಅದಕ್ಕೆ ಅಂತಲೇ ರಿಮೂವಬಲ್ ಶೆಲ್ಫ್ ಅಂತಲೂ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಬೆಸ್ಟ್ ಸರ್ ಇದು. ಈಗ ದೊಡ್ಡದಿರುತ್ತೆ, ಇದನ್ನು ತೆಗೆದ್ಬಿಟ್ಟು ಅಲ್ಲೇ ಎಲ್ಲರೂ ಸೈಡಲ್ಲಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹಿಂಗೆ ಸೈಡಲ್ಲಿ ಇಟ್ಬಿಟ್ಟು ಮ್ಯಾಮ್ ಕ್ಲೋಸ್ ಮಾಡಿಬಿಟ್ರೆ ಮುಗ್ದೋಯ್ತು. ದೊಡ್ಡ ಬಾಕ್ಸ್ ಇರುತ್ತೆ, ತಿರ್ಗಿ ಮತ್ತೆ ಅದು ಖಾಲಿ ಆದಾಗ ತಿರ್ಗಾ ಅದನ್ನ ಶೆಲ್ಫ್ನ ಹಂಗೆ ಸೆಟ್ ಮಾಡ್ಕೊಂಡು ಇಟ್ಕೊಳ್ಬೋದು. ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರೆ ಸರ್. ಎಸ್ ಮ್ಯಾಮ್, ಇದು ನೋಡಿ ಮ್ಯಾಮ್, ಟ್ಯಾಂಡಮ್ ಅಂತ ಮ್ಯಾಮ್. ನನ್ನಲ್ಲಿರೋದು 2 ಥರ ಬ್ಯಾಸ್ಕೆಟ್ಸು, ಅಂದರೆ ಮಾರ್ಕೆಟಲ್ಲಿರೋದು 2 ಥರನೇ, SS ಬ್ಯಾಸ್ಕೆಟು ಮತ್ತು ಟ್ಯಾಂಡಮ್ ಅಂತ ಮ್ಯಾಮ್. ಇದು ಟ್ಯಾಂಡಮ್ ಅಂದರೆ ಏನು ಅಂತ ಹೇಳಿದ್ರೆ ಈ ಥರ PVC ಟ್ರೇಗಳಿರುತ್ತೆ, ಈಸಿ ಟು ವಾಶ್.
ನೀಟಾಗಿ ವಾಶ್ ಮಾಡ್ಕೊಂಡು ತಿರ್ಗಾ ಕ್ಲೀನ್ ಮಾಡ್ಕೊಂಡು ಹಾಗೆ ಇಟ್ಕೊಂಡ್ಬಿಡ್ಬೋದು. ಅದೇ SS ಆದರೆ ಹಂಗೆ ಆಗಲ್ಲ, ಅವ್ರು ಹಂಗೇನೆ ಅಲ್ಲೇ ಒರೆಸ್ಕೊಳ್ಬೇಕಾಗತ್ತೆ. ಮತ್ತು ಇದು ಕಪನ್ ಸಾಸರ್ ಅಂತ ಕರಿತೀವಿ. ಇದು ಅಷ್ಟೇ ಸಪ್ರೇಟ್ ಆಗಿರುತ್ತೆ. ಸಾಸರ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡು ಕಪ್ಗಳನ್ನೆಲ್ಲ ಅಲ್ಲಿ ಜೋಡಿಸ್ಕೊಳ್ಬೋದು. ಇದು ಅಷ್ಟೇ ಮ್ಯಾಮ್, ಹಿಂಗೆ ಇಟ್ಸ್ ವೆರಿ ಈಸಿ. ಹಿಂಗೆ ಓಪನ್ ಮಾಡಿಬಿಟ್ಟು ನೀಟಾಗೆ ತೊಳೆದು ಮತ್ತೆ ಪಟ್ಟಂತ ಫಿಟ್ ಮಾಡ್ಕೊಬೋದು. ಸೊ ಇಲ್ಲಿ ಕೆಳಗಡೆ ತಾಲಿ ಇದೆ ಮ್ಯಾಮ್, ತಾಲಿ ಪ್ಲೇಟ್ಸ್ಗಳನ್ನೆಲ್ಲ ಜೋಡಿಸ್ಕೊಳ್ಳೋಕ್ಕೆ. ನೀವು ಆ ಗೇಜ್ನ ಫೀಲ್ ಮಾಡ್ಬೋದು ಮ್ಯಾಮ್, ಏನು ಸ್ಟ್ರೆಂತ್ ಇದೆ ಅಂತ. ಕೆಳಗಡೆ ನೋಡಿದೆ ನಾನು, ಇಟ್ಟರೆ ಅಲ್ಲಾಡೋ ಥರ ಏನಾದರೂ ಇದೆಯಾ ಅಂತ. ಇಲ್ಲ ಮ್ಯಾಮ್, ಚೆನ್ನಾಗಿ ಎಲ್ಲ ಗ್ರಿಪ್ ಇದೆ ಮ್ಯಾಮ್. ಕೆಳಗಡೆ ಇದನ್ನು ಕೊಟ್ಟಿರ್ತೀವಿ, ಏನು ಸ್ಪಾಂಜ್, ಜಾರಬಾರ್ದು ಅಂತ ಮ್ಯಾಮ್. ಇದೇ PVC ಇತ್ತು ಅಂದರೆ ಜಾರ್ ಬಿಡುತ್ತೆ, ಬಟ್ ಇದಿತ್ತು ಅಂದರೆ ಜಾರಲ್ಲ ಮ್ಯಾಮ್. ಅದು ಬಿಟ್ಟರೆ ಇದು ಬಾಟ್ಲು ಪುಲ್ ಔಟ್ ಅಂತ, ಚೆನ್ನಾಗಿದೆ. ಬಾಟಲ್ಗಳೆಲ್ಲ ಇಟ್ಕೊಳ್ಳೋಕ್ಕೆ ಮಯೋನೀಸ್ ಸಾಸ್, ಟೊಮೊಟೊ ಸಾಸ್, ಚಿಕ್ಕ ಚಿಕ್ಕ ಜಾಗನ ಯೂಸ್ ಮಾಡ್ಕೋತೀರಿ. ಎಸ್. ಇದಕ್ಕೆಲ್ಲ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಲ್ಲ ಸರ್? ಮ್ಯಾಮ್ ಇಲ್ಲ, ಪ್ರತಿ ಒಂದಕ್ಕೂ ಅದರದೇ ಆದಂಥ ಚಾರ್ಜಸ್ ಇರುತ್ತೆ. ಡೀಟೈಲ್ಡ್ ಕೊಟೇಶನ್ ಕೊಟ್ಬಿಡ್ತೀವಿ ನಿಮ್ಮ ಹತ್ರ. ಫಸ್ಟೇ ಒಂದು ಸೈಟ್ಗೆ ಹೋದಾಗ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ಲಿಸ್ಟ್ ಔಟ್ ಮಾಡ್ಕೋತಾರೆ ನಮ್ಮ ಸೈಟ್ ಇಂಜಿನಿಯರ್ಸು. ಆ ಬೇಸಿಸ್ ಮೇಲೇ ಕೊಟೇಶನ್ ರಿಲೀಸ್ ಮಾಡೋದು. ಈಗ ಏನಾಗುತ್ತೆ ಗೊತ್ತಾ ಮ್ಯಾಮ್, ಒಂದು ಮನೆಗೆ ಹೋಗ್ತೀವಿ, 3 ಲಕ್ಷ ರೂಪಾಯಿ ಅಂತ ಹೇಳ್ತೀವಿ. ಏನು ಗ್ಯಾರಂಟಿ 3 ಲಕ್ಷಕ್ಕೆ ಏನೇನೆಲ್ಲ ಮಾಡಿದ್ದೀವಿ ಅನ್ನೋದು ಅವ್ರಿಗೂ ಕ್ಲಾರಿಟಿ ಇರಬೇಕು. ಕೆಲವು ಮನೆ ಅದೇ ಸ್ಕ್ವೇರ್ ಫೀಟ್ ಇರುತ್ತೆ, ಬಟ್ 4 ಲಕ್ಷ ಬಂದಿರುತ್ತೆ. 1 ಲಕ್ಷ ಯಾಕೆ ಜಾಸ್ತಿ ಬಂತು ಅನ್ನೋದು ಕ್ಲಾರಿಟಿ ಇರಬೇಕಂತೇಳಿ ಫಸ್ಟೆಲ್ಲ ಡೀಟೇಲಾಗಿ ಲಿಸ್ಟ್ ತೊಗೋತೀವಿ. ನಿಮ್ಗೆ ಏನು ಬೇಕು, ಏನೇನು ರಿಕ್ವೈರ್ಮೆಂಟ್ ಇದೆ, ಆ ಬೇಸಿಸ್ ಮೇಲೆ ಕೊಟೇಶನ್ ರಿಲೀಸ್ ಆಗೋದು. ಸರ್ ಒಂದು ಕ್ಯೂರಿಯಾಸಿಟಿ ಕೇಳ್ತೀನಿ ಅಷ್ಟೇ. ಈಗ ಒಂದು ಮನೆ ನೀವು ಮಿನಿಮಮ್, ಸುಮ್ಮನೆ ಕ್ಯೂರಿಯಾಸಿಟಿಗೆ ಅಷ್ಟೇ, ಮಿನಿಮಮ್ ಅಂತಂದರೆ ಅದು ಕಂಪ್ಲೀಟ್ ಮನೆ, ಹೊಸ ಮನೆನ ಮಿನಿಮಮ್ ಅಂದರೆ ಯಾವ ಪ್ರೈಸಿಗೆ ಮಾಡಿದ್ದೀರಾ ಸರ್? ಮ್ಯಾಮ್ ಈಗ ಲಾಸ್ಟ್ ಟೈಮ್ ನಿಮ್ಮ ಒಂದು ವಿಡಿಯೋದಲ್ಲೇ ತೋರಿಸಿದ್ವಿ, ಒಂದು ವಿಜಯನಗರ ಹತ್ರ ಒಂದು ಅಪಾರ್ಟ್ಮೆಂಟು, ಕರೆಕ್ಟ್ ಅಲ್ಲ ಮ್ಯಾಮ್? ಅದು 5 ರಿಂದ 6 ಲಕ್ಷ ಏನೋ ಬಂದಿತ್ತು ಮಿನಿಮಮ್. ನಾನು ಹೇಳ್ತಿರೋದು ಅದು ಮೀಡಿಯಂ ರೇಂಜ್ ಮ್ಯಾಮ್. ಮೀಡಿಯಂ ರೇಂಜ್ ಮಿನಿಮಮ್ ಮ್ಯಾಮ್ 1.5 ಲಕ್ಷ ನೆನಪಿರೋಂಥದ್ದು 1.5 ಲಕ್ಷ ಮಾಡಿದ್ದೀರಾ? 1 BHK ಮನೆ 1.5 ಲಕ್ಷಕ್ಕೆ ಮಾಡಿದ್ದೀರಾ? ಏನೇನು ಇರುತ್ತೆ ಗೊತ್ತಾ ಮ್ಯಾಮ್? 1 BHK, ಒಂದು ರೂಮು, ಕಿಚನ್ನು, TV ಯೂನಿಟು, ಮತ್ತೆ ಸಣ್ಣ ಪುಟ್ಟ ಬಾಕ್ಸ್, ಏನಾದರೂ ಸ್ಲೀಪರ್ ಸ್ಟ್ಯಾಂಡ್, ಬರೀ 1.5 ಲಕ್ಷಕ್ಕೆ ಮಾಡಿದ್ದೀವಿ. ಓಕೆ ಸರ್. ಮ್ಯಾಕ್ಸಿಮಮ್ ನಿಮ್ಮ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀರಾ ಮ್ಯಾಮ್? ಒಂದು 24 ಲ್ಯಾಕ್ಸ್ವರೆಗೂ ಒಂದೇ ಮನೆ. 24 ಲಕ್ಷದ ಒಂದು ಮನೆ ಮಾಡಿದ್ದೀವಿ KR ಪುರಂ ಹತ್ರ. ಇನ್ನೂ ಒಂದು ಮನೆ ಮ್ಯಾಮ್, ತುಂಬ ನಿಮ್ಮ ಭಾಗದಲ್ಲೇ, ಅವ್ರನ್ನ ಖಂಡಿತ ನೆನಪಿಸ್ಕೊಳ್ಬೇಕು. ತುಂಬ ಒಳ್ಳೆ ವ್ಯಕ್ತಿ. ಸೊ ಮೈಸೂರು ಭಾಗದವ್ರೆ. ಸೊ ಹೇಳಿದ್ರೆ ಅವರು ಖುಷಿ ಪಡ್ತಾರೆ ಅನ್ಕೋತೀನಿ. ಪಾಪ ಅವ್ರು ಇವತ್ತಿಲ್ಲ ಜೀವಂತವಾಗಿ. XMLA ಜಯಣ್ಣ ಸರ್, ಕೊಳ್ಳೇಗಾಲ XMLA. ಸೊ ಜಯಣ್ಣ ಸರ್ ಮನೆಯೂ ನಾನೇ ಮಾಡಿದ್ದು, ಇಂಟೀರಿಯರ್ ಕೆಲಸ. ಎಷ್ಟು ಡೌನ್ ಟು ಅರ್ತ್ ಮನುಷ್ಯ ಅಂತ ಹೇಳಿದ್ರೆ, ನಮ್ದು ಅದು ಸಣ್ಣ ಆಫೀಸ್ ಇತ್ತು, ಅಲ್ಲಿಗೆ ಬಂದು ಖುದ್ದಾಗಿ ನನ್ನನ್ನು ಭೇಟಿ ಮಾಡಿ ಫೈನಲೈಸ್ ಮಾಡಿ ಹೋಗಿದ್ರು. ಕೊಳ್ಳೇಗಾಲದಲ್ಲೇ ಇತ್ತು ಮನೆ. ಫುಲ್ ಇಂಟೀರಿಯರ್ಸ್ ನಾನೇ ಮಾಡಿರೋದು, ಕಂಪ್ಲೀಟ್ ಮ್ಯಾಮ್. ಫಾಲ್ ಸೀಲಿಂಗ್ ಇಂದ ಹಿಡಿದು ಇಂಟೀರಿಯರ್ಸು ಎಲ್ಲ ನನಗೆ ಎಲ್ಲ ಮ್ಯಾಮ್. ಫಾಲ್ ಸೀಲಿಂಗ್ ಎಲ್ಲ ಈ ಥರ ಮೆಟೀರಿಯಲ್ಸ್ನ ಹಾಕಿ ಕೆಲಸ ಮಾಡ್ತೀವಿ, ಈ ಥರ ಶೀಟ್ಸ್ಗಳನ್ನ ಮ್ಯಾಮ್. ಮತ್ತು ಇದು ವಿಕರ್ ಬ್ಯಾಸ್ಕೆಟ್ಸ್ ಅಂತ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಳ್ಳೋಕ್ಕೆ. ಲಾಸ್ಟ್ ವಿಡಿಯೋದಲ್ಲೂ ನಾವು ತೋರಿಸಿದ್ವಿ. ಸೊ 3 ಇದೆ ಮ್ಯಾಮ್, 3 ಸೈಜಸ್ ಇದೆ ಇಲ್ಲಿ. ಸೊ ಹ್ಯಾಂಡಲ್ ಚೆನ್ನಾಗಿದೆ ಸರ್ ಇದು. ಹೌದು ಮ್ಯಾಮ್. 4 ಇಂಚಸ್ಸು, 6 ಇಂಚಸ್ಸು, 8 ಇಂಚಸ್ ಇದು. ಓಕೆ ಸರ್. ಸೊ 3 ಸೈಜಸ್ ಅವೈಲೇಬಲ್ ಇದೆ. ಮತ್ತು ಇನ್ನು ಇದು ಗ್ರಾಸರಿ ಬಾಕ್ಸ್ ಮ್ಯಾಮ್. ಇಲ್ಲೊಂದು ಪ್ರೊವಿಷನ್ ಕೊಟ್ಟಿದ್ದೀವಿ. ಹೌದು ಮ್ಯಾಮ್. ಇದು ಏನಂದರೆ, ಇದು ಓಪನ್ ಶೆಲ್ಫು. ಫಾರ್ ಎಕ್ಸಾಂಪಲ್ ಕಾಫಿ ಪುಡಿ, ಟೀ ಪುಡಿ ಅದನ್ನೆಲ್ಲ ನಾವು ಯೂಸ್ ಮಾಡಲಿಕ್ಕೆ ಅಂಥೇಳಿ ಪ್ರೊವಿಷನ್ನ ಕೊಟ್ಟಿರುವಂಥದ್ದು. ಆ್ಯಂಡ್ ನಮಗೆ ಮ್ಯಾಮ್ ಇಲ್ಲಿ ನೋಡೋದಾದರೆ ಗ್ರಾಸರಿ ಬಾಕ್ಸಲ್ಲಿ ಗ್ಲಾಸ್ ಶೆಲ್ಫ್ ಪ್ರೊವೈಡ್ ಮಾಡಿದ್ದೀವಿ. ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಗ್ಲಾಸ್ ಶೆಲ್ಫ್ ಇರಲಿ, ಯಾಕಂದ್ರೆ ಲೈಟ್ ಇಲ್ಲಿವರೆಗೂ ಸ್ಪ್ರೆಡ್ ಆಗಲಿ ಅಂತ. ಅದೇ ನಾವೇನಾದರೂ ಈ ಥರ ಸೆಂಟ್ರಲ್ ಶೆಲ್ಫ್ ಕೊಟ್ಬಿಟ್ರೆ ಮ್ಯಾಮ್, ಲೈಟ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಇಲ್ಲಿಗೆ ಸ್ಪ್ರೆಡ್ ಆಗಲ್ಲ. ಸೊ ಈ ಒಂದು ಕಾರಣಕ್ಕೆ. ಆ್ಯಂಡ್ ಎಲ್ಲ ಕೂಲಿಂಗ್ ಗ್ಲಾಸ್ನ ಕೊಟ್ಟಿದ್ದೀವಿ ಮ್ಯಾಮ್. ಇದು ಬಂದು ಹೈಡ್ರಾಲಿಕ್ಕು. ಸೊ ಇರ್ರೆಗ್ಯುಲರ್ ಐಟಮ್ಸ್ಗಳಿರುತ್ತೆ ಮ್ಯಾಮ್ ಕೆಲವೊಂದು, ಅದನ್ನು ಇಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ. ಸೊ ಇಲ್ಲಿ ಲೈಟ್ ಪ್ರೊವಿಷನ್ನ ಮಾಡಿದ್ದೀವಿ. ಆ್ಯಂಡ್ ಇದೆಲ್ಲ ಬಂದು ಲಾಫ್ಟ್ ಮ್ಯಾಮ್. ಲಾಫ್ಟ್ ಎಲ್ಲ ಸ್ವಲ್ಪ ಕಡಿಮೆ ರೇಂಜ್ ಆಗುತ್ತಲ್ವಾ ಸರ್? ಮ್ಯಾಮ್ ಹೌದು, ನಮ್ಮಲ್ಲಿ ತುಂಬ ಕಮ್ಮಿ ರೇಟು ಇಂಟೀರಿಯರ್ ಸ್ಟಾರ್ಟ್ ಆಗೋದು ಅಲ್ಯೂಮಿನಿಯಮಲ್ಲಿ ಅಂದರೆ ಲಾಫ್ಟೇನೆ. ಸೊ ಲಾಫ್ಟ್ ಎಲ್ಲ ಪ್ರೈಸ್ಗಳು ಬಂದ್ಬಿಟ್ಟು 800 ರುಪೀಸ್ ಇದೆ ಮ್ಯಾಮ್. ಇನ್ನೊಂದು ಹೇಳ್ಬೇಕು ನಿಮಗೆ,
ದಯವಿಟ್ಟು ಅಲ್ಯೂಮಿನಿಯಂ ಅಂತ ಹೇಳಿದಾಗ ಕೆಲವೊಂದಷ್ಟು ಡೌಟ್ಸ್ಗಳು ಸರ್ವೇ ಸಾಮಾನ್ಯವಾಗಿ ನಾನು ಹೋಗ್ತಾ ಹೋಗ್ತಾ ತಿಳಿಸ್ದೆ, ಇದನ್ನು ಕೂಡ ಆ್ಯಡ್ ಮಾಡಬೇಡ ಮ್ಯಾಮ್. ಅಲ್ಯೂಮಿನಿಯಮ್ಮು ರೀಸೈಕಲ್ ಮಾಡ್ಬೋದು. ನನಗೆ ಇವತ್ತು ಬೇಡ, ನಾನು ಅದನ್ನು ತೆಗೆದ್ಬಿಟ್ಟು ನಾನು ಎಲ್ಲರೂ ಹಾಕ್ತೀನಿ ಅಂದರೆ ಸ್ಕ್ರ್ಯಾಪ್ಗೆ ಹಾಕಿದ್ರೂ ದುಡ್ಡು ಬರುತ್ತೆ. ಬೇರೆ ಯಾವ ಇಂಟೀರಿಯರ್ಸ್ ಬರುತ್ತೆ ನೀವೇ ಹೇಳಿ. ಸೊ ಅದಾದಮೇಲೆ ಇನ್ನೂ ಒಂದು ಆಪ್ಷನ್ ಇದೆ. ಇವಾಗ ನೀವು ನೋಡ್ತಾ ಇರೋದು ಮ್ಯಾಮ್, ಇದು ವೈನ್ ರೆಡ್ ಮೆಟಾಲಿಕ್ ಅಂತ, ಆ್ಯಂಡ್ ಇದು ಬಂದು ಬ್ರೈಟ್ ಸಿಲ್ವರು. ಇವೆರಡು ಕಾಂಬಿನೇಷನಲ್ಲಿ ಮಾಡಿದ್ದೀವಿ ಮ್ಯಾಮ್. ಈಗ ನೀವೇನು ಮಾಡ್ತೀರಾ, ಆಫ್ಟರ್ ಒಂದು 4 years 5 years ಆದಮೇಲೆ ಈ ಶೀಟ್ ಬೇಡ, ಬೇರೆ ಶೀಟ್ ಹಾಕ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತೀರಾ. ಸಿಂಪಲ್ ಮ್ಯಾಮ್. ಹಿಂಗೆ ಓಪನ್ ಮಾಡಿದರೆ ಇಲ್ಲಿ ರಿವಿಟ್ಸ್ ಇದೆಯಲ್ಲ, ಈ ರಿವಿಟ್ಸ್ನ ಓಪನ್ ಮಾಡಿ ಈ ಫ್ರೇಮ್ ಓಪನ್ ಮಾಡಿಬಿಡ್ತೀವಿ. ಓಕೆನಾ? ಈ ಶೀಟ್ಸ್ನ ತೆಗೆದ್ಬಿಟ್ಟು ಸ್ಕ್ರ್ಯಾಪ್ಗೆ ಹಾಕ್ತೀವಿ. ನಿಮ್ಗೊಂದು 20,000 ದುಡ್ಡು ಬರುತ್ತೆ ಇಷ್ಟೆಲ್ಲ ತೆಗೆದು ಹಾಕಿದರೆ. ಇನ್ನೊಂದು 20,000 ದುಡ್ಡು ಹಾಕ್ಬಿಟ್ಟು ಕಲರೇ ಚೇಂಜ್ ಮಾಡಿಸ್ಬಿಡ್ಬೋದು. ಕಂಪ್ಲೀಟ್ ಹೊಸ ಮನೆ ಥರ, ಹೊಸ ಮನೆ ಥರ. ಮನೆಗೆ ಹೆಂಗೆ ಬಣ್ಣ ಬದಲಾಯಿಸ್ತೀವಿ ಹಂಗೆ ಬದಲಾಯಿಸಿ, ಏನು ಡ್ಯಾಮೇಜ್ ಆಗಲ್ಲ, ಏನೂ ಇಲ್ಲ ಮ್ಯಾಮ್. ಡೋಂಟ್ ವರಿ, ಆ ಕೆಲಸನೂ ನನ್ನ ಜವಾಬ್ದಾರಿ, ನಾನೇ ಬಂದು ಮಾಡಿಸ್ಕೊಡ್ತೀನಿ. ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ಮನೇಲಿ ಕಿಚನ್ನು ರೆಡ್ ಆ್ಯಂಡ್ ವೈಟ್ ಮಾಡಿಬಿಟ್ಟಿದ್ವಿ. ಅವ್ರ ಮನೇಲಿ ಸ್ವಲ್ಪ ಏನೋ ವಾಸ್ತು ನೋಡಿದಾಗ ರೆಡ್ ಇರಬಾರ್ದು ಅಂತ ಹೇಳ್ಬಿಟ್ಟು ಗ್ರೀನ್ ಹಾಕ್ಸ್ಕೊಂಡ್ರು. ಸೊ ರೆಡ್ನೆಲ್ಲ ಕಿತ್ತಾಕಿ ಸ್ಕ್ರ್ಯಾಪ್ಗೆ ಹಾಕಿ ಗ್ರೀನ್ ಕನ್ವರ್ಟ್ ಮಾಡಿದ್ವಿ ಮ್ಯಾಮ್. ನಂಬ್ತೀರಾ? ಸೊ ಲೈವ್ ಎಕ್ಸಾಂಪಲ್ ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿರೋದು. ಈ ಥರ ಕೂಡ ಒಳ್ಳೆ ಇದಿದೆ ಮ್ಯಾಮ್. ಇದು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಕೌಂಟರು ವಿತ್ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಚೆನ್ನಾಗಿದೆ, ಚಿಕ್ಕದಾಗಿ. ಹೌದು. ಇದು ಬೇಡ ಅಂದ್ರೂ ಸಪೋರ್ಟಿಗೆ ಬೇಕೇ ಬೇಕಾ ಸರ್? ಹೌದು ಮ್ಯಾಮ್. ಯಾಕೆ ಅಂತ ಅಂದರೆ ಲ್ಯಾಂಡ್ ಆಗಿದೆಯಲ್ಲ, ಇಲ್ಲ ಮೇಲ್ಗಡೆ ಕೆಲವು ನಮ್ಗೆ ಏನಾದ್ರು ಸಪೋರ್ಟ್ ಪೀಸ್ ಇತ್ತಂದರೆ ನಾವು ಇದನ್ನು ಕೊಡಲ್ಲ. ಇದು ಬೇಡ ಅಂದರೆ ಈ ಸಪೋರ್ಟ್ ಪೀಸ್ ಇಲ್ದಲೆ ಆ ಸ್ಟ್ರೆಂತ್ ಕಳ್ಕೊಂಡ್ಬಿಡುತ್ತೆ. ಓಕೆ ಸರ್. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಏನಾದರೂ ಪ್ರೊವಿಷನ್ ಕೊಟ್ಟಿದ್ದೀರಿ ಮ್ಯಾಮ್? ಇದಕ್ಕೆ ಏನಂದರೆ ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ. ಕೆಲವು ಕಸ್ಟಮರ್ಸ್ ಗ್ಲಾಸ್ ಕೇಳ್ತಾರೆ, ಆಗ ಗ್ಲಾಸ್ ಡೋರ್ನು ಪ್ರೊವೈಡ್ ಮಾಡ್ತೀವಿ. ಸೊ ಗ್ಲಾಸ್ ಡೋರ್ ಕೊಟ್ಟಾಗ ಅವರು ಈ ಪಿಂಗಾಣಿ ಐಟಮ್ಸ್ನೆಲ್ಲ ಏನಾದ್ರು ಇಟ್ಕೊಳ್ಬೋದು ಮ್ಯಾಮ್. ಈ ರಾಫ್ಟರ್ಸ್ಗೆ ಸಂಬಂಧಪಟ್ಟಂಗೆ ನಾನು ಅವಾಗಲೇ ಬರೀ ಶಾರ್ಟ್ ಪೀಸ್ ತೋರಿಸಿದೆ. ಇಲ್ಲೆಲ್ಲ ಫುಲ್ ಪೀಸ್ನ ಇನ್ಸ್ಟಾಲ್ ಮಾಡಿದ್ದೀವಿ. ನಮ್ಮ ಅರ್ಜುನನ ಹಾಕೊಂಡಿದ್ದೀರಾ ಇದೇ ಜಾಗದಲ್ಲಿ? ಹೌದು. ಓಕೆ ಸರ್. ಸೊ ಫೇವ್ರೇಟ್ ಅನಿಮಲ್ ನಮಗೆ. ಅಂದರೆ ಫುಲ್ ಫ್ಲೆಡ್ಜ್ ಹಾಕಿದಾಗ ಮ್ಯಾಮ್ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ, ಫಿನಿಶಿಂಗ್ ಹೆಂಗಿರುತ್ತೆ ಅಂತ ನೋಡ್ಬೋದು ಅಂತಲೇ ಮ್ಯಾಮ್. ಅದು ಬಿಟ್ಟರೆ ಇಲ್ಲೊಂದು ಪ್ಯಾಂಟ್ರಿ ಯೂನಿಟ್ನ ಹಾಕಿದ್ದೀನಿ, ನೀವು ನೋಡ್ಬೋದು ಮ್ಯಾಮ್. ಇದು ಡಿಫ್ರೆಂಟ್ ಆಗಿದೆ ಸರ್. ಬರೀ ಗ್ಲಾಸಲ್ಲಿ ನೋಡಿದ್ದೆ ನಾನು ಆ್ಯಕ್ಚುಲಿ ಮ್ಯಾಮ್. ಈ ಪ್ಯಾಂಟ್ರಿ ಯೂನಿಟ್ ಏನಾಗುತ್ತೆ ಗೊತ್ತಾ ಮ್ಯಾಮ್, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕಡಲೆಕಾಳು ಅದು ಇದು ಏನಾದ್ರು ಇರುತ್ತಲ್ವಾ, ಅದನ್ನು ಅವ್ರು ಅಲ್ಲಂದರೆ ಅಲ್ಲಿ ಎಲ್ಲೂ ಇಡೋಕ್ಕಾಗಲ್ಲ. ಆವಾಗ ಇದಕ್ಕೆ ಒಂದು ಸಪ್ರೇಟ್ ಸ್ಟೋರೇಜ್ ಸಿಗ್ತಾ ಇದೆ. ಹೌದು. ಕಟ್ಬಿಟ್ಟು ಅಲ್ಲಿ ಇಟ್ಕೊಳ್ಬೋದು, ಒಂದು ಕಡಲೆ ಸೀಟು. ಬಟ್ ಇದಕ್ಕೂ ಡಿಸ್ಟರ್ಬೆನ್ಸ್ ಏನಾಗಲ್ಲ ಅಲ್ವಾ? ಏನೂ ಇಲ್ಲ ಮ್ಯಾಮ್. ನೋಡಿ ಈಗ ನಾನು ತಳ್ತಾ ಇದ್ದೀನಿ, ಅದ್ರ ಪಾಡಿಗೆ ಅದು ಆಟೋಮೆಟಿಕ್ ಹಿಂದೆ ಹೋಗುತ್ತೆ. ನೋಡಿ ಹಿಂದೆ ಹೋಯ್ತು, ಓವರ್ಲ್ಯಾಪ್ ಆಗಲ್ಲ. ಇದು ಹೋಗಿ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳಲ್ಲ ಮ್ಯಾಮ್. ನೋಡಿ. ಓಕೆ ಸರ್. ಅಂದರೆ ಅದು ಇಲ್ಲಿ ಹೈಟ್ ಇರೋದು ಇಟ್ಟಿರ್ತೀವಿ, ಬಟ್ ಇದು ಡಿಸ್ಟರ್ಬ್ ಆಗಲ್ಲ. ಕರೆಕ್ಟಾಗಿ ಎಡ್ಜೋಗಿ ಇಲ್ಲಿಗೆ ಇಲ್ಲಿಗೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಇದು ಹಿಂಗೆ ಹಿಂದಕ್ಕೆ ಹೋಗುತ್ತಲ್ಲ, ನೋಡಿ ಹಿಂದೆ ಹೋಗ್ತಾ ಇದೆ. ಸೊ ಈ ಥರ. ಸೊ ಇದು ಒಂದು ಪ್ಯಾಂಟ್ರಿ ಯೂನಿಟ್ ಅಂತ ಮ್ಯಾಮ್. ನಮಗೆ ಈ ಪ್ಯಾಂಟ್ರಿ ಯೂನಿಟ್ ಬೇಕಂದರೆ ನಮಗೆ 3 ಥರ ಇದೆ. ವಯರ್ ಪ್ಯಾಂಟ್ರಿ, ಗ್ಲಾಸ್ ಪ್ಯಾಂಟ್ರಿ, ಡೆಕೋ ಪ್ಯಾಂಟ್ರಿ. ಇಲ್ಲಿ ನಾನು ಹಾಕಿರೋದು ಡೆಕೋ ಪ್ಯಾಂಟ್ರಿ, ಸ್ವಲ್ಪ ಡೆಕೋರೇಟಿವ್ ಆಗಿದೆ. ನಿಮ್ಗೇನಾದ್ರು ಗ್ಲಾಸ್ ಪ್ಯಾಂಟ್ರಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಇಲ್ಲ ವಯರ್ ಪ್ಯಾಂಟ್ರಿ ಬೇಕು ಅಂದರೆ ಕಮ್ಮಿ ಆಗುತ್ತೆ. ಆ ಥರ ಅದನ್ನು ನಾವು ಕೊಟೇಶನಲ್ಲೇ ತಿಳಿಸ್ಕೊಡ್ತೀವಿ ಮ್ಯಾಮ್. ಇದು ಬಂದು ರೋಲಿಂಗ್ ಶಟರು. ಚೆನ್ನಾಗಿದೆ ಸರ್ ಇದೊಂಥರ. ಸೊ ಬ್ಲ್ಯಾಕ್ ಕಲರ್ ರೋಲಿಂಗ್ ಶಟರು. ಜಸ್ಟ್ ಹಿಂಗೆ ಹಂದು ಮ್ಯಾಮ್, ಜಸ್ಟ್ ಹಿಂಗೆ ಪುಷ್ ಮಾಡಿದರೆ ಚೆನ್ನಾಗಿದೆ. ಎಸ್. ಸೊ ಇಲ್ಲಿ ನಾವೇನಂದರೆ ಮಿಕ್ಸಿ, ಗ್ರೈಂಡರು, ಜಾರ್ಗಳು, ಓವನ್ಸು ಎಲ್ಲ ಇಲ್ಲಿ ಇಟ್ಕೊಳ್ಬೋದು. ಎಸ್. ಆಮೇಲೆ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಮ್ಯಾಮ್ ಇದರಿಂದ ಅಡ್ವಾಂಟೇಜ್ ಏನು ಗೊತ್ತಾ, ಅದೇ ನಾನು ಡೋರ್ ಕೊಟ್ಟೆ ಅಂದರೆ ಇಲ್ಲಿಗೆ ಬಂದ್ಬಿಡುತ್ತೆ, ಓಡಾಡೋಕ್ಕೆ ಹಿಂಸೆ. ಬಟ್ ಇದು ರೋಲಿಂಗ್ ಶಟರ್ ಇದ್ರೆ ಜಸ್ಟ್ ಇಲ್ಲೇ ಆಕ್ಸೆಸ್ ಮಾಡ್ಬೋದು ಮ್ಯಾಮ್. ಇದೆಲ್ಲ ವುಡನ್ ಇಂಟೀರಿಯರ್ಸಲ್ಲಿ ಯೂಸ್ ಮಾಡ್ತಾರೆ, ಬಟ್ ಅಲ್ಯೂಮಿನಿಯಂನಲ್ಲೂ ಮಾಡ್ಬೋದು ಅಂತ ಮ್ಯಾಮ್. ಹಂಗೆ ಮತ್ತು ಇದು ಗ್ರಾಸರಿ ಬಾಕ್ಸು, ಶೆಲ್ಫ್ ಎಲ್ಲ ಪ್ರಾವಿಷನ್ ಮಾಡಿದ್ದೀವಿ. ಸೊ ಇದು ನಮ್ಮ ಓವರ್ ಆಲ್ ಇಂಟೀರಿಯರ್ಸ್ ಸರ್. ಇಲ್ಲಿ ಬನ್ನಿ ಸರ್. ಅಲ್ಲಿ ಹೇಳಿ ಸರ್, ಇದು ಓವರ್ ಆಲ್. ಸೊ ಇದು ನಮ್ಮ ಆಫೀಸ್ನ ಓವರ್ ಆಲ್ ಇಂಟೀರಿಯರ್ಸ್ ಮ್ಯಾಮ್. ಓಕೆ ಸರ್, ಆಯಿತು. ಅಲ್ಲಿ ಆಫೀಸ್ಗಳನ್ನ ಕೂಡ ನೀವು ಇದು ಮಾಡ್ತೀರಲ್ವಾ ಮ್ಯಾಮ್? ಹೌದು. ಈಗ ಕೆಲವೊಂದು ಬೇಕರೀಸ್ಗಳು ಮಾಡ್ತಾ ಇದ್ವಿ ಮುಂಚೆ, ಈಗ ಬರೀ ಕಂಪ್ಲೀಟಾಗಿ ಹೌಸ್ ಇಂಟೀರಿಯರ್ಸ್ನ ಮಾಡ್ತಾ ಇದ್ದೀವಿ. ಮುಂಚೆ ಈ ಬೇಕರಿ ಸೆಟಪ್ಸ್ ಆಗಿರ್ಬೋದು, ಆಫೀಸ್ ಸೆಟಪ್ಸ್ ಆಗಿರ್ಬೋದು, ಕೆಲವು ರಿಯಲ್ ಎಸ್ಟೇಟ್ ಆಫೀಸ್ಗಳು, ಕೆಲವೊಂದು ಕನ್ಸ್ಟ್ರಕ್ಷನ್ಸ್ ಆಫೀಸ್ಗಳನ್ನೆಲ್ಲ ನಮಗೆ ಹೋಮ್ ಆಫೀಸ್, ಅದೇ ಹೋಮ್ ಮಾಡಿಸ್ಕೊಂಡವರು ಹೋಮ್ ಆಫೀಸೇ ಮಾಡಿಸ್ಕೊತಾರೆ ಅಂದರೆ ಅವ್ರಿಗೂ ಮಾಡಿ ಸುಮಾರು ಜನ ಮಾಡಿಸಿದ್ದಾರೆ ಮ್ಯಾಮ್. ಕೆಲವ್ರು ಏನಂದರೆ ವರ್ಕ್ ಫ್ರಮ್ ಹೋಮ್ ಇರೋವಂಥವ್ರೆಲ್ಲ ಮನೇಲೇ ಆಫೀಸ್ ಸೆಟಪ್ ಮಾಡಿಸ್ಕೊಂಡಿದ್ದಾರೆ.
ಒಂದು 4-5 ಜನ ಕೆಲವೊಂದು ಸಣ್ಣ ಆಡಿಟಿಂಗ್ ಆಫೀಸ್ ಮಾಡ್ತಿರ್ತಾರೆ, ಅವರು ಕೂಡ ಗ್ರೌಂಡ್ ಫ್ಲೋರ್ ಮನೆನ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ, ಮಾಡ್ಬೋದು ಮ್ಯಾಮ್. ಸೊ ಕರ್ನಾಟಕದಲ್ಲಿ ಈಗ ಅಕಸ್ಮಾತ್ ಬೇರೆ ಬೇರೆ ಈಗ ನೀವು ಇರೋದು ಬೆಂಗಳೂರು ಅಲ್ವಾ, ಬೇರೆ ಕಡೆ ಸರ್ವಿಸ್ ಕೊಡ್ತಿರಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಹತ್ರ ಏನಿರಲ್ಲ, ವರ್ಕರ್ಸ್ ಎಲ್ಲ ಕಳಿಸ್ತಿರಲ್ಲ, ಅದಕ್ಕೆಲ್ಲ ಏನು ಚಾರ್ಜಸ್ ಇಲ್ಲ ಮ್ಯಾಮ್. ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಮಾತ್ರ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಬಿಟ್ಟರೆ ಇನ್ನು ಯಾವುದೇ ಥರ ಅಡಿಷನಲ್ ಚಾರ್ಜಸ್ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರುತ್ತೆ. ಅಂದರೆ ಎಷ್ಟು ಸತಿ ತಗೋತೀರಾ ಸರ್? ಮ್ಯಾಮ್ ಈಗ ಏನಾಗುತ್ತೆ ಗೊತ್ತಾ, ಇಲ್ಲ ಸಲಕ್ಕೂ ಇಲ್ಲ. ಫಸ್ಟ್ ಪ್ರಾಜೆಕ್ಟ್ನ ನಾವು ತಗೊಳ್ಳುವಾಗಲೇ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೇಳ್ಬಿಡ್ತೀವಿ. ಓಕೆ ಸರ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಮ್ಯಾಮ್, ಈಗ ಬ್ಯಾಂಗ್ಳೂರ್ನಲ್ಲಿ ನಮ್ದು ಹೆಡ್ ಆಫೀಸ್ ಇರೋದು, ಮೈಸೂರಿನಲ್ಲಿ ಯಾರೋ ಒಬ್ಬರು ಪ್ರಾಜೆಕ್ಟ್ನ ಕೇಳ್ತಾರೆ, ಅವಾಗ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಒಂದು 15,000 10,000 ಈ ಥರ ಒಂದು ಟ್ರಾನ್ಸ್ಪೋರ್ಟೇಷನ್ ಅಮೌಂಟ್ನ ಹಾಕ್ಬಿಟ್ಟು ಕೆಲಸ ಮಾಡ್ಕೊಡ್ತೀವಿ. ಒಂದು ಸತಿ ಅಷ್ಟೇ, ಒಂದೇ ಸಲ ಮ್ಯಾಮ್ ಅಷ್ಟೇ. ಅದು ಪದೇ ಇರೋದಿಲ್ಲ. ನಮ್ದು ಅದು ಎಷ್ಟಾರ ಆಗಲಿ, 3 ಸಲ ಹೋಗಲಿ ಗಾಡಿ, 4 ಸಲ ಹೋಗಲಿ, ನಮ್ಮ ಗಾಡಿನ ಕಳಿಸಿ ನೀಟಾಗಿ ಕೆಲಸ ಮುಗಿಸಿ ನಾವು ಆಚೆ ಬರ್ತೀವಿ. ಓಕೆ ಸರ್. ಬಟ್ ತುಂಬ ಒಳ್ಳೊಳ್ಳೆ ಕಸ್ಟಮರ್ಸ್ ನಮಗೆ ದೇವರಾಶೀರ್ವಾದದಿಂದ ಸಿಗ್ತಾರೆ ಮ್ಯಾಮ್. ನೀವೇ ಮಾಡಿಕೊಡಿ, ಚೆನ್ನಾಗಿ ಮಾಡಿಕೊಡಿ ಅಂತ ನಂಬಿಕೆ ಇಟ್ಟು ಹಾವೇರಿಯಲ್ಲಿ ಮಾಡಿದ್ದೀವಿ, ಯಾದಗಿರಿಯಲ್ಲಿ ಮಾಡಿದ್ದೀವಿ, ಮತ್ತು ಗುಲ್ಬರ್ಗದಲ್ಲಿ ಮಾಡಿದ್ದೀವಿ. ಬಟ್ ಹೋಗ್ತಾ ಏನಾಯಿತು ಅಂದರೆ ಮ್ಯಾಮ್, ಲಾಂಗ್ ಆದಾಗ ನಮಗೂ ಕೂಡ ಮಾನಿಟ್ರ್ ಮಾಡೋಕ್ಕೆ, ಟ್ರಾವೆಲ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಇಲ್ಲಿ ಇರೋ ಕೆಲಸಗಳನ್ನ ಡ್ರಾಪ್ ಮಾಡಬೇಕು ಅಂಥೇಳಿ ವಿ ಆರ್ ನೌ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಸೌತ್ ಕರ್ನಾಟಕ. ಅಂದರೆ ಮೈಸೂರು, ತುಮಕೂರು, ಹಾಸನ್ನು, ಚಿಕ್ಕಮಗಳೂರು, ಶಿವಮೊಗ್ಗ, ಈ ಥರ ಮಾತ್ರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕೋಲಾರ, ದೇವನಹಳ್ಳಿ, ಈ ಥರ ವಿ ಆರ್ ಪ್ಲ್ಯಾನಿಂಗ್. ಸೌತ್ ಕರ್ನಾಟಕಕ್ಕಂತೂ ಕಂಪ್ಲೀಟ್ ಎಲ್ಲ ಕಡೆನೂ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ನಾರ್ತ್ ದೊಡ್ಡ ಪ್ರಾಜೆಕ್ಟ್ ಬಂದರೆ ಮಾಡ್ತೀವಿ. ಹೌದು ಮ್ಯಾಮ್. ನಾರ್ತ್ ಕರ್ನಾಟಕಕ್ಕೆ ಈಗ ಒಂದು ಸ್ಮಾಲ್ ಯೂನಿಟ್ ಏನಾದ್ರು ಕೇಳ್ತಾರೆ ಅಂದರೆ ಕಷ್ಟ ಸಪ್ಲೈ ಮಾಡೋದಕ್ಕೆ. ಅವ್ರೇನಾದ್ರು ಕಂಪ್ಲೀಟ್ ಹೌಸ್ ಇಂಟೀರಿಯರ್ಸ್ನ ಅಂತ ಏನಾದ್ರು ಕೊಟ್ಟಾಗ ಇಟ್ಸ್ ವೆರಿ ಈಸಿ ಮಾಡ್ಬೋದು. ಓಕೆ ಸರ್, ಆಯಿತು. ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಪ್ಲೇಲಿ ಹಾಕಿರ್ತೀನಿ. ಸೊ ಯಾರಾದರೂ ಹೊಸ ಮನೆ ಕಟ್ಟಿಸ್ತಾ ಇರೋವಂಥವ್ರು ಅಥವಾ ಮನೆ ಕಂಪ್ಲೀಟಾಗಿ ರಿನೋವೇಷನ್ ಮಾಡಿಸ್ತಾ ಇರೋವಂಥವ್ರು ಇದ್ದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಅಥವಾ ಸಪ್ರೇಟ್ ಆ ಪೂಜಾ ಯೂನಿಟ್ ಅದೆಲ್ಲ ಸಪ್ರೇಟಾಗಿ ಬೇಕಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರಾದರೆ ಇನ್ನೂ ಈಸಿ, ಅವರು ಈಸಿಯಾಗಿ ಸಪ್ಲೈ ಮಾಡಿಬಿಡ್ತಾರೆ. ಸೌತ್ ಕರ್ನಾಟಕ ಆದರೂ ಸಪ್ಲೈ ಮಾಡ್ತಾರೆ. ನಾರ್ತ್ ಕರ್ನಾಟಕ ಆದರೆ ಕಂಪ್ಲೀಟ್ ಹೋಮ್ ಇಂಟೀರಿಯರ್ಸ್ ಆದರೆ ಇದನ್ನ ಮಾಡಿಕೊಡ್ತಾರೆ. ಬಟ್ ಒಂದು ಯೂನಿಟ್ ಆದರೆ ಕಳಿಸ್ಕೊಡುವಂಥದ್ದಿದ್ರೆ ಅದೇನು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ತೊಗೊಂಡು ಕಳಿಸ್ಕೊಡ್ತಾರೆ. ಸೊ ಇದಿಷ್ಟು ಭರತ್ ಅವರ ಲೈಫ್ ಜರ್ನಿಯ ಒಂದು 3ನೇ ಎಪಿಸೋಡ್ ಅಂತ ಅನ್ಕೋತೀನಿ. ಅವ್ರು ಮಾಡ್ತಾ ಇರೋಂತಂದರೆ 30 ಇಯರ್ಸ್ಗೆ ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಮೇಯ್ನ್ ರೀಸನ್ ಬಂದು ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಬಿಸ್ನೆಸ್ಸೇ ಅವ್ರದ್ದು ಒಂದು ಮೇಯ್ನ್ ಬಿಸ್ನೆಸ್ ಆಗಿರುತ್ತೆ. ಇದ್ರ ಜೊತೆಗೆ ಸ್ಟೀಲ್ ಡೋರ್ಸ್ ಕೂಡ ಮಾಡ್ತಾರೆ. ಅದರದ್ದು ಎಪಿಸೋಡ್ ನಾನು ನೆಕ್ಸ್ಟ್ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಮುಂಚೆ ಹಾಕಿರ್ಬೋದು. ನೋಡಿ, ಅದನ್ನು ಕೂಡ ಎಪಿಸೋಡ್ ನೋಡಿ. ಯಾರಿಗಾದ್ರೂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬೇಕಿದ್ದರೆ ಸೊ ಲೈಫ್ ಟೈಮ್ ಅದು ಬಾಳಿಕೆ ಬರುವಂತಹ ಅಲ್ಯೂಮಿನಿಯಂ ಇಂಟೀರಿಯರ್ಸ್, ನೀಟಾಗಿ ವರ್ಕ್ ಮಾತ್ರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ಬೆಂಗಳೂರಲ್ಲೇ ನೇರವಾಗಿ ಅವ್ರ ಆಫೀಸ್ ವಿಸಿಟ್ ಕೂಡ ಮಾಡ್ಬೋದು. ನೋಡಿ ಅವ್ರು ಮಾಡಿರುವಂಥ ಪ್ರಾಜೆಕ್ಟ್ಸ್ನೂ ಕೂಡ ನೀವು ವಿಸಿಟ್ ಮಾಡ್ಬೋದು. ನೋಡಿನೇ ನೀವು ಕೆಲಸವನ್ನು ಕೊಡಬಹುದಾಗಿದೆ. ಸೊ ಆಲ್ ದ ಬೆಸ್ಟ್ ಸರ್. ಇನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಭಾಳ ಖುಷಿ ಆಗುತ್ತೆ ನಿಮ್ಮ ಲೈಫ್ ಜರ್ನಿ ಎಲ್ಲ ಕೇಳಿ. ಇನ್ನು ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗಲಿ ಸರ್. ಇನ್ನು ದೊಡ್ಡ ಬ್ರ್ಯಾಂಡ್ ಆಗಲಿ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.